ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತೊಂದು ರೀಡಿಂಗ್ ಮಾಡಿ ನೋಡೋಣ. ಅದೇನು ಅಂತಂದರೆ ಶನಿದೇವರಿಂದ ತಮಗೆ ಏನು ಮೆಸೇಜ್ ಬರ್ತಾ ಇದೆ ಅಂತಂದು ಹೇಳಿ ನೋಡೋಣ. ನೋಡಿರಿ, ನಾಳೆ ಮೇ 16, 2026 ಬೆಳಿಗ್ಗೆ 5:11 ಗಂಟೆಗೆ ಅಮಾವಾಸ್ಯೆ ಶುರು ಆತಂದ್ರೆ 17ನೇ ತಾರೀಕು ಬೆಳಿಗ್ಗೆ 1:15 ಮುಗಿತೈತೆ ಅದು ಅಮಾವಾಸ್ಯೆ. ನಾಳೆ ಶನಿವಾರ, ಶನಿ ಜಯಂತಿ, ನಾಳೆ ಅಮಾವಾಸ್ಯೆ ಎಲ್ಲ ಎಷ್ಟು ಕರೆಕ್ಟಂಗೆ ಕೂಡಿ ಬಂದಾವೆ ನೋಡಿರಿ. ಸೊ ನಿಮ್ಮ ಕಾರ್ಮಿಕ ಹಾರ್ಡ್ಶಿಪ್ಸ್ ಏನಾರ ಇದ್ದು ಅಂತಂತಂದ್ರೆ ಅವ್ನು ಕಳ್ಕೊಳಕ್ಕಂತಂದು ಹೇಳಿ ಚಾರಿಟಿ ಮಾಡಿರಿ, ಡೊನೇಷನ್ಸ್ ಮಾಡಿರಿ. ಬೇಕಾದ್ರೆ ನೀವು ಆಶ್ರಮಕ್ಕೆ ಹೋಗಿ ಮಾಡಿರಿ, ಹಾಸ್ಪಿಟಲ್ಸ್ಗೆ ಮಾಡಿರಿ, ಅಥವಾ ನಿಮ್ಗೆ ಯಾರಿಗಾರ ಪರಿಚಯದವ್ರಿಗೆ ಏನಾದರೂ ಕೊಡ್ರಿ. ಯಾಕಂದ್ರೆ ಈಗ ಸದ್ಯ 12ನೇ ಮನೆಯೊಳಗನ ಶನಿ ಅದಾನ. 12ನೇ ಮನೆ ಏನು ತೋರಿಸ್ತತಿ ಅಂತಂದರೆ ಸ್ಪಿರಿಚುವಾಲಿಟಿ ತೋರಿಸ್ತತಿ, ಡೊನೇಷನ್ ತೋರಿಸ್ತತಿ, ಚಾರಿಟಿ ತೋರಿಸ್ತತಿ, ಆಶ್ರಮ್ಸ್ ತೋರಿಸ್ತತಿ, ಈ ಥರದ ವಿಷಯಗಳನ್ನ ತೋರಿಸ್ತತಿ. ಸೊ ಚಾರಿಟಿ ಅದು ಮಾಡೋದು ಚಲೋ. ಓಕೆ, ಸೊ ನಾಳೆ ದಿನ ಇಟ್ ಇಸ್ ವೆರಿ ಆಸ್ಪಿಷಿಯಸ್. ನೀವು ಒಂದು ರೆಮಿಡಿನೂ ಮಾಡ್ಬೋದು. ನಿಮ್ದು ಏನಾದರೂ ಸಾಲ ಸೋಲ ಅನ್ರಿ, ನಿಮಗೇನಾದರೂ ಜಡ್ಡು ಜಾಪತ್ರೆ ಅನ್ರಿ, ಈ ಥರದ ವಿಷಯಗಳು ಏನಾದರೂ ಇದ್ದರೆ ಕರಿ ಎಳ್ಳು ತೊಗೊರಿ, ಒಂದು ಸ್ವಲ್ಪ ತುಪ್ಪ ತೊಗೊರಿ, ಆಮೇಲೆ ಅದ್ರೊಳಗೆ ಕರ್ಪೂರ ತೊಗೊರಿ. ಅದನ್ನೆಲ್ಲ ಮೂರು ಎಲ್ಲ ಮಿಕ್ಸ್ ಮಾಡಿರಿ. ತುಪ್ಪ ಭಾಳ ತೊಗೋಬೇಡ್ರಿ, ಒಂದು 2-3 ಚಮಚ ತೊಗೊಳಂಗಿಲ್ಲ. ಸುಮ್ಮನೆ ಒಂದು ಚಮಚ ಹೆಸರಿಗೆ ಅಂತಂದು ಇಷ್ಟು ಹಾಕೋದು. ಅದನ್ನು ಆಕಳದ ಕುಳ್ಳಿತ್ತಂತಂದ್ರೆ ಅದ್ರ ಮೇಲೆ ಹಾಕಿರಿ. ದೊಡ್ಡ ಪೀಸನ್ನು ತೊಗೋಬೇಡ್ರಿ, ಯಾಕಂದ್ರೆ ನೋಡಿರಿ ಎಲ್ಲರೂ ಚಲೋ ಮನೆಯಾಗಿರ್ತೀರಿ, ಮನೆಯೆಲ್ಲ ಕರಗಾಗ್ತೈತಿ. ಮತ್ತು ಭಾಳಷ್ಟು ಕರ್ಪೂರನೂ ಹಾಕೋಂಗಿಲ್ಲ. ಸುಮ್ಮನೆ ಹೆಸರಿಗೆ 1-2 ಅದನ್ನು ಕರ್ಪೂರ ಈ ಥರ 3 ದಿನ ಪೌಡರ್ ಮಾಡಿ ಹಾಕಿರಿ, ಅಂದ್ರೆ ಲಘು ಹತ್ತತ್ತದು ಉರಿ. ಅದನ್ನು ಆ ಥರ ಅದಕ್ಕೆ ಉರಿ ಹಚ್ಚಿರಿ. ಅದಕ್ಕೆ ಹಚ್ಚಿ ನೀವು ಅದ್ರ ಮುಂದೆ ನಿಂತ್ಕೊಡ್ರಿ, ಯಾಕಂದ್ರೆ ಅದು ಒಂಥರದ ಅಗ್ನಿ ಸ್ನಾನ. ನಿಮಗೆ ಏನು ಬೇಕು, ಅಥವಾ ನಿಮ್ಮ ಮೈಯೊಳಗಿಂದ ಜಡ್ಡು ಜಾಪತ್ರೆ ಎಲ್ಲ ಬಿಟ್ಟು ಹೋಗಲಿ, ಏನಾದರೂ ನೀವೆಲ್ಲರೂ ಸಾಲ ಸೋಲ ಮಾಡಿದರೆ ಅದೆಲ್ಲ ಬಿಟ್ಟು ಹೋಗಲಿ ಅಂತ ನೀವು ಅದ್ರ ಎದುರುಗಡೆ ನಿಂತ್ಕೊಂಡು ಪ್ರೇಯರ್ ಮಾಡಿರಿ. ಮೊದಲು ಆ ಪ್ರೇಯರ್ ಮಾಡಿರಿ. ಆಮೇಲೆ ನೀವು ಮಂತ್ರ ಅದು ಮಾಡ್ತಿರ್ತೀರಿ, ನಿಮ್ಮ ಗುರುಗಳು ಕೊಟ್ಟಿದ್ದಿದ್ರು ಇರ್ಬೋದು, ಅಥವಾ ಯಾವುದಾದ್ರೂ ಸ್ತೋತ್ರ ಮಾಡ್ತಿರೋ ಏನೇನೋ, ಅದನ್ನು ಕುಂತ್ಕೊಂಡು ನೀವು ಆಮೇಲೆ 108 ಸರ್ತಿ ಮಾಡಿರಿ. ದಟ್ ಗಿವ್ಸ್ ಅ ವೆರಿ ಇದನ್ನು ಒಂಥರ ರಿಲೀಫ್ ಕೊಟ್ಟಂಗೆ ಆಕೈತೆ ನಿಮಗೆ ಅದರಿಂದ. ಅದನ್ನು ಮಾಡಿರಿ ನಾಳೆ ಎಷ್ಟೊತ್ತಿದ್ರು. ಸೊ ನಾನಿಲ್ಲಿ 3 ಡೆಕ್ ಇಟ್ಟಿದ್ದೀನಿ. ಇಂಟಿಟ್ಯೂವ್ಲಿ ನಿಮಗೆ ಯಾವ್ದು ಡೆಕ್ ಇಷ್ಟನೋ ನೀವು ಅದನ್ನು ಚೂಸ್ ಮಾಡಿಕೊಡ್ರಿ. ಸೊ ನಾವು ಅದ್ರ ಜೊತೆಗೆ ಕಾರ್ಡ್ಸ್ ತೊಗೊಳ್ಳೋಣ. ಓಕೆ, ಸೊ ವಿಲ್ ಟೇಕ್ ದಿಸ್ ಫಸ್ಟ್. ನೋಡಿರಿ, ಶನಿ ಅಂದರೆ ಯಾರು? ಶನಿ ಅಂದರೆ ಯೂನಿವರ್ಸಲ್ ಜಡ್ಜ್. ಸೊ ನಿಮಗೆ ಯಾವ ವಿಷಯದ ಮೇಲೆ ಅವ್ರು ಲಕ್ಷ್ಯ ಕೊಡೋಕೆ ಹೇಳಾಕತ್ತಾರ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಅಲ್ಲಿ ನಮಗೆ ಸುಧಾರಣೆ ಮಾಡ್ಕೋಬೇಕಾಗಿರ್ತೈತಿ. ಓಕೆ, ಸಿ ದಟ್ ಈಸ್ ಕ್ವೀನ್ ಆಫ್ ಕಪ್ಸ್, ಕಿಂಗ್ ಆಫ್ ವಾಂಡ್ಸ್, ಹೆರೋಫಂಟ್, ಟೆಂಪರೆನ್ಸ್ ಆ್ಯಂಡ್ ಕಿಂಗ್ ಆಫ್ ಕಪ್ಸ್. ಎಷ್ಟು ಕರೆಕ್ಟ್ ಬಂದೈತೆ ನೋಡಿರಿ. ಕ್ವೀನ್ ಆಫ್ ಕಪ್ಸ್ ಆ್ಯಂಡ್ ಕಿಂಗ್ ಆಫ್ ಕಪ್ಸ್, ಟೆಂಪರೆನ್ಸ್ ಆ್ಯಂಡ್ ಹೆರೋಫಂಟ್, 2 ಮೇಜರ್ ಅರ್ಕಾನಾಸ್, ಸ್ಟ್ರೆಂಗ್ತ್. ಎಷ್ಟು ಕರೆಕ್ಟ್ ಬಂದೈತೆ ನೋಡಿರಿ 8 ನಂಬರ್, ಬಿಕಾಸ್ 8 ನಂಬರ್ ಶೋಸ್ ಸ್ಯಾಟರ್ನ್ ಎನರ್ಜಿ. 7 ಆಫ್ ಪೆಂಟಕಲ್ಸ್ನೂ ಒಂದು ರೀತಿಯಿಂದ ಸ್ಯಾಟರ್ನ್ ಎನರ್ಜಿ, ಯಾಕಂದರೆ ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಈಗ ಸದ್ಯ ಸ್ಯಾಟರ್ನ್ 12ನೇ ಮನೆಯೊಳಗದಾನ, ಅವೆಲ್ಲ ಬರೀ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ತೋರಿಸ್ತಾವೆ. ಸೊ ತಾವು ಯಾರೆಲ್ಲ ಫಸ್ಟ್ ಫೈಲ್ ಚೂಸ್ ಮಾಡ್ಕೊಂಡಿದ್ರಿ, ನಿಮಗಾಗಿ ಏನು ಮೆಸೇಜ್ ಬರ್ತಾ ಇದೆ ನೋಡಿರಿ. ಕ್ವೀನ್ ಆಫ್ ಕಪ್ಸ್ ಇದೆ ಫಸ್ಟಿಗೆ. ಆನರಿಂಗ್ ಯುವರ್ ಇಮೋಷನ್ಸ್ ಈಸ್ ಒನ್ ಆಫ್ ದ ಹೈಯೆಸ್ಟ್ ಫಾರ್ಮ್ ಆಫ್ ಸೆಲ್ಫ್ ಕೇರ್. ನನಗನ್ಸಿದ ಮಟ್ಟಿಗೆ ತಾವು ಯಾರೆಲ್ಲ ಚೂಸ್ ಮಾಡ್ಕೊಂಡಿರಲ್ಲ, ನೀವು ಹೈಲಿ ಇಮೋಷ್ನಲ್ ಇರ್ಬೋದು. ಇಮೋಷನ್ಸ್ ಗಡಿ ಓವರ್ಫ್ಲೋ ಆಗ್ತಿರ್ಬೋದು. ಸೊ ಹೆಂಗಂತಂದ್ರೆ ಇಲ್ಲಿ ನಿಮಗೆ ಏನು ಹೇಳಕತ್ತಾರೋ ಶನಿ ಮಹಾರಾಜ್ ಅಂತಂದ್ರೆ, ನೀವು ಒಂದು ಸ್ವಲ್ಪ ಪ್ರಾಕ್ಟಿಕಲ್ ಆಗಬೇಕು. ಬಿಕಾಸ್ ಶನಿ ಈಸ್ ವೆರಿ ಪ್ರಾಕ್ಟಿಕಲ್ ಪ್ಲಾನೆಟ್. ಕೆಲಸ ಮಾಡೋದಂದ್ರೆ ಕೆಲಸ ಮಾಡೋದು. ಅವ್ರ ಹತ್ರ ಒಟ್ಟೆ ಇಮೋಷನ್ಸ್ ಇಲ್ಲ. ನಿಮ್ಮ ಹತ್ರ ಇಮೋಷನ್ಸ್ ಇರಬಾರ್ದು ಅಂತಂತಲ್ಲ, ನೀವು ಓವರ್ ಇಮೋಷ್ನಲ್ ಇರ್ಬೋದು ಅಂತ. ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂತಂದರೆ, ಹ್ಯಾಂಡಲ್ ಇಟ್ ಪ್ರಾಕ್ಟಿಕಲಿ ಅಂತ. ಹೆಂಗಿರ್ತೈತಿ, ಇಮೋಷ್ನಲ್ ಮ್ಯಾಚುರಿಟಿ ಇರಬೇಕು ಮನುಷ್ಯಾಗ. ಅಂದರೆ ನಾವು ಎಲ್ಲಿ ಇಮೋಷನ್ಸ್ ನಾವು ಎಲ್ಲಿ ಇಮೋಷ್ನಲ್ ಇರಬೇಕು ಮತ್ತು ಎಲ್ಲಿ ಇಮೋಷ್ನಲ್ ಇರಬಾರ್ದು ಅನ್ನೋದು ಇಷ್ಟರೇ ನಮಗೆ ಡಿಫ್ರೆನ್ಸ್ ಗೊತ್ತಾಗಬೇಕು. ಅದಕ್ಕೆ ಅವ್ರೇನು ಹೇಳಕತ್ತಾರೆ ಅಂದರೆ, ನಿಮ್ಮಲ್ಲಿ ಇಮೋಷ್ನಲ್ ಮ್ಯಾಚುರಿಟಿ ಇಲ್ಲ. ಓಕೆ, ಸೊ ಇಮೋಷ್ನಲಿ ಮ್ಯಾಚೂರ್ಡ್ ಆಗೋಕೆ ಕಲೀರಿ. ನಿಮ್ಮ ಸಲುವಾಗಂತ ಕೆಲವೊಂದಿಷ್ಟು ಬೌಂಡ್ರೀಸ್ ಕ್ರಿಯೇಟ್ ಮಾಡಿರಿ. ಸ್ಯಾಟರ್ನ್ ಅಂದ್ರೇನು? ಬೌಂಡ್ರೀಸ್. ಸ್ಯಾಟರ್ನ್ ಅಂದರೆ ಬ್ಯಾರಿಯರ್ಸ್. ಬಿಕಾಸ್ ಹಿಯರ್ ದೇ ಆರ್ ವೆರಿ ನೆಸಸರಿ.
ಯಾಕಂತಂದ್ರೆ ನೀವು ಹಾಕಲಿಲ್ಲ ಅಂತಂದರೆ ಜನ ಅದ್ರ ಒಳಗಡೆ ಬಂದು ನಿಮ್ಮನ್ನು ಘಾಸಿ ಮಾಡಿ ಹೋಗ್ತಿರ್ತಾರೆ, ನಿಮ್ಮ ಮನಸ್ಸಿಗೆ ಘಾಸಿ ಮಾಡ್ತಿರ್ತಾರೆ. ಸೊ ಟು ಕಮ್ ಔಟ್ ಆಫ್ ದಿಸ್, ನಿಮ್ಮ ಲೈಫ್ ಈಸಿ ಆಗಬೇಕು ಅಂತಂದ್ರೆ ನೀವು ಬೌಂಡ್ರೀಸ್ ಹಾಕಲೇಬೇಕಾಗತ್ತೆ. ಯು ನೋ ದ್ಯಾಟ್ ಯು ಆರ್ ವೆರಿ ಕೇರಿಂಗ್, ವೆರಿ ನರ್ಚರಿಂಗ್, ವೆರಿ ಇಮೋಷ್ನಲ್. ಆದ್ರೆ ಹೆಂಗೆ ಅಂತಂದ್ರೆ ಇಲ್ಲಿ ಜನ ಅದ್ರದ್ದು ಉಲ್ಟಾ ಫಾಯ್ದಾ ತೊಗೋತಾರೆ. ಅದ್ರ ಸಲುವಾಗಿ ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಓಕೆ, ಇಮೋಷ್ನಲ್ ಮ್ಯಾಚುರಿಟಿ ಬರುವಂಗೆ ನಿಮ್ಮನ್ನು ನೀವು ಕಾಪಾಡ್ಕೊಡ್ರಿ ಅಂತ ಹೇಳಕತ್ತಾರೆ ಇಲ್ಲಿ. ಯಾಕಂದ್ರೆ ಸ್ಯಾಟರ್ನ್ ಈಸ್ ಅ ವೆರಿ ಪ್ರಾಕ್ಟಿಕಲ್ ಪ್ಲಾನೆಟ್. ಇಲ್ಲಾಂದ್ರೆ ಸ್ಯಾಟರ್ನ್ ಪ್ರಾಕ್ಟಿಕಲ್ ಇರಲಿಲ್ಲ ಅಂತಂದ್ರೆ 7.5 ಒಳಗೆ ಜನ ಪಾಠನ ಕಲಿತಿರ್ಲಿಲ್ಲ. ಸೊ ಸ್ಯಾಟರ್ನ್ ಬರೋದನ್ನ ಪಾಠ ಕಲ್ಸಕ್ಕಂತಂದು ಹೇಳಿ. ಸೊ ಇಲ್ಲೇನು ಹೇಳಕತ್ತಾರ ಅಂತಂದ್ರೆ ಯಾರು ಈ ಥರ ಇಮೋಷ್ನಲ್ ಅದಿರಲ್ಲ ಅವರು ಪಾಠ ಕಲೀರಿ. ಸೆಲ್ಫ್ ಕೇರ್, ಸೆಲ್ಫ್ ಲವ್ ಯಾವಾಗ ಇರ್ತೈತಲ್ಲ ಅವಾಗ ನಮ್ಮನ್ನು ನಾವು ಬಚಾವ್ ಮಾಡ್ಕೋತಿರ್ತೇವೆ. ಅಂದ್ರೆ ಅವ್ರಿಗೆ ಗೊತ್ತಿರ್ತೈತೆ ನನಗೆ ಇಲ್ಲಿ ಪ್ರಾಬ್ಲಮ್ ಆಕತಿ, ನಾ ಇದರಿಂದ ಹಿಂಸರಿಬೇಕು ಅಂತಂದು ಹೇಳಿ. ಸೊ ಹಿಯರ್ ಯು ಆರ್ ಟೂ ಇಮೋಷ್ನಲ್, ಸೊ ಕಂಟ್ರೋಲ್ ಯುವರ್ ಇಮೋಷನ್ಸ್ ಅಂತ. ಕಿಂಗ್ ಆಫ್ ವಾಂಡ್ಸ್ ಏನು ಹೇಳ್ತೈತೆ ನೋಡ್ರಿ, ಶೈನ್ ಯುವರ್ ಇನ್ನರ್ ಕ್ಯಾಂಡಲ್ ಲೈಟ್ ಬ್ರೈಟ್ ಇನಫ್ ಫಾರ್ ಅದರ್ಸ್ ಟು ಫಾಲೋ. ನಿಮ್ಮಲ್ಲೇ ನ್ಯಾಚುರಲ್ ಲೀಡರ್ಶಿಪ್ ಕ್ವಾಲಿಟೀಸ್ ನಿಮ್ಮಲ್ಲಿ ಬೆಳೆಸ್ಕೊ ಅಂತ ಹೇಳಕತ್ತಾರ ಅವ್ರು. ಲೀಡರ್ಶಿಪ್ ಕ್ವಾಲಿಟೀಸ್ ಬೆಳೆಸ್ಕೊಡ್ರಿ. ಬೇರೆದವ್ರನ್ನ ಬ್ಲೈಂಡ್ಲಿ ಫಾಲೋ ಮಾಡೋಕ್ಕಿಂತಲೂ ನಿಮ್ಮನ್ನು ನೀವು ಸುಧಾರಣೆ ಮಾಡಿಕೊಡ್ರಿ. ಓಕೆ, ಡಿಸಿಪ್ಲಿನ್ಫುಲಿ ಪ್ಲ್ಯಾನಿಂಗ್ ಮಾಡಿರಿ, ಪ್ಲ್ಯಾನ್ ಮೇಲೆ ಕೆಲಸ ಮಾಡಿರಿ, ದೂರದೃಷ್ಟಿ ಉಳ್ಳವರಾಗ್ರಿ. ದೂರದೃಷ್ಟಿ ಅಂತಂತಂದ್ರೆ ಇವತ್ತಿಂದ ನಾನು 4 ವರ್ಷ ಆದಮೇಲೆ ನಾನು ಎಲ್ಲಿರ್ತೇನೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕೆಲಸ ಮಾಡ್ತಿರ್ತೀವಿ, ಕೆಲಸದೊಳಗೆ ಕನ್ಸಿಸ್ಟೆನ್ಸಿ ಇರಲಿ. ಯಾಕಂದ್ರೆ ಡಿಸಿಪ್ಲೈನ್ ಇರಲಿಲ್ಲ ಅಂತಂತಂದ್ರೆ ಕನ್ಸಿಸ್ಟೆನ್ಸಿ ಇರೋಂಗಿಲ್ಲ ಅಂದರೆ ಗೋಲ್ ರೀಚ್ ಆಗೋಂಗಿಲ್ಲ. ಸೊ ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್. ಓಕೆ, ಸೊ ಚಾಲೆಂಜಸ್ ಹೆಂಗಂತಂದ್ರೆ ಚಾಲೆಂಜಸನ್ನು ಎಕ್ಸೆಪ್ಟ್ ಮಾಡೋಕೆ ಕಲೀರಿ. ಚಾಲೆಂಜಸ್ ಕಂಡ್ರೆ ಹೆದರಾಕೆ ಹೋಗ್ಬೇಡ್ರಿ, ಚಾಲೆಂಜಸ್ ಎಕ್ಸೆಪ್ಟ್ ಮಾಡಿರಿ. ಟೇಕ್ ಸ್ಮಾಲ್ ಚಾಲೆಂಜಸ್. ನಿಮ್ಮ ಲೈಫನ್ನೇ ಚೇಂಜ್ ಮಾಡಿರ್ತಾವೆ ಸಣ್ಣ ಚಾಲೆಂಜಸ್. ಓಕೆ, ಆಮೇಲೆ ಯಾವಾಗಿದ್ದರೂ ಕರಿಯರ್ ಫೋಕಸ್ಡ್ ಇರ್ರಿ. ಎಷ್ಟು ನೀವು ಕಾಲೇಜ್ ಲೈಫ್ ಅನ್ರಿ ಅಥವಾ ಸ್ಕೂಲ್ ಲೈಫ್ ಅನ್ರಿ, ಎಷ್ಟು ನೀವು ಸ್ಯಾಕ್ರಿಫೈಸ್ ಮಾಡ್ತೀರಿ, ನೀವು ಎಷ್ಟು ಫೋಕಸ್ಡ್ ಇರ್ತೀರಿ, ನಿಮ್ಮ ಕರಿಯರ್ ಮುಂದೆ ಹೋಗಿ ಅಷ್ಟೇ ಬ್ರೈಟ್ ಇರ್ತೈತಿ. ದಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಓಕೆ, ಹೆರೋಫಂಟೇನ್ ಹೇಳ್ತೈತೆ ನೋಡ್ರಿ, ಟ್ರೆಡಿಷನ್ ಈಸ್ ವೆರಿ ಇಂಪಾರ್ಟೆಂಟ್ ಬಟ್ ಇಟ್ ಡಸ್ ನಾಟ್ ಹ್ಯಾವ್ ಟು ಬಿ ಎವ್ರಿಥಿಂಗ್. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆರ್ ವೆರಿ ನೆಸಸರಿ. ನಾವು ಒಂದು ಸಮಾಜದೊಳಗಿರ್ತೀವಿ ಅಂತಂದ್ರೆ ಅವ್ರು ನಾವೆಲ್ಲ ಫಾಲೋ ಮಾಡಲೇಬೇಕು. ಬಟ್ ಎವ್ರಿ ಟೈಮ್ ಯು ಕೆನಾಟ್ ಫಾಲೋ, ಎವ್ರಿ ಟೈಮ್ ನೀವು ಅದನ್ನು ಫಾಲೋ ಮಾಡೋಕ್ಕೆ ಸಾಧ್ಯ ಇಲ್ಲ. ಕೆಲವೊಂದಿಷ್ಟು ವಿಷಯದೊಳಗೆ ನಿಮಗೆ ಎಲ್ಲಾದರೂ ಫ್ಲೆಕ್ಸಿಬಲ್ ನೀವು ಆಗಲೇಬೇಕಾಗೈತೆ. ಪೆಹ್ಲಾ ಇನ್ಸಾನಿಯತ್ ಬಾದ್ ಮೇ ಧರ್ಮ. ಓಕೆ, ಆದ್ರೆ ಹೆಂಗೈತಿ ಅಂತಂದ್ರೆ ಸ್ಪಿರಿಚುವಾಲಿಟಿ ಪ್ರಾಕ್ಟೀಸ್ ಮಾಡಿರಿ. ಬಿಕಾಸ್ ಸ್ಪಿರಿಚುವಾಲಿಟಿ ಏನಂತಂದ್ರೆ ನಿಮ್ಮ ರೂಟ್ಸ್ ಜೋಡಿ ನಿಮ್ಮನ್ನು ಕನೆಕ್ಟೆಡ್ ಇಡ್ತೈತಿ. देखो धर्म कोई मानने वाली चीज़ है, वो मानने वाली चीज़ नहीं है, जानने वाली चीज़ है. ಧರ್ಮ ಏನು ಅಂತಂದು ಹೇಳಿ ತಿಳ್ಕೋಬೇಕು ಅಂತಂದ್ರೆ ನಾವು ಮೊದಲು ಮನುಷ್ಯರಾಗಬೇಕು. ಅದಲ್ಲದೆ ನಿಮಗೆ ಇಲ್ಲಿ ಎಷ್ಟೊಂದು ವಿಷಯಗಳನ್ನು ಇಲ್ಲಿ ಹೇಳ್ತೈತಿ ಅಂತಂದ್ರೆ, ಆಸ್ಟ್ರಾಲಜಿಕಲಿ ಯುವರ್ 9th ಹೌಸ್ ಈಸ್ ಗುರು ಅಂತಂದು ಹೇಳ್ಕೊಡ್ರಿ. ಗುರು ಅನ್ರಿ, ಮೆಂಟೋರ್ ಅನ್ರಿ, ವಯಸ್ಸೊಳಗೆ ನಿಮ್ಗಿಂತಲೂ ಯಾರು ಜಾಸ್ತಿ ಅದಾರ ಫಾದರ್ ಅನ್ರಿ, ಫಾದರ್ ಫಿಗರ್ ಅನ್ರಿ, ಈ ಥರದ ರಿಲಿಜನ್ ತೋರಿಸ್ತೈತಿ, ಎಷ್ಟೆಲ್ಲ ವಿಷಯಗಳನ್ನ ಹೇಳ್ತೈತಿ. ಸೊ ಅದು ಭಾಗ್ಯದ ಮನೆ. 9ನೇ ಮನೆ ಅಂದ್ರೆ ಭಾಗ್ಯದ ಮನೆ. ಸೊ ಇದು ಭಾಗ್ಯದ ಮನೆ. ಇಲ್ಲೇನು ಹೇಳ್ತಾರಂತ, ನಿಮ್ಗಿಂತ ನಿಮ್ಮ ಎಲ್ಡರ್ಸನ್ನು ರೆಸ್ಪೆಕ್ಟ್ ಮಾಡೋಕೆ ಕಲೀರಿ. ಮೊದಲು ಗುರು ಹಿರಿಯರನ್ನು ಮೊದಲು ರೆಸ್ಪೆಕ್ಟ್ ಮಾಡೋಕೆ ಕಲೀರಿ. ಅವ್ರನ್ನ ರೋಲ್ ಮಾಡೆಲ್ ಅಂತ ಇಟ್ಕೊಡ್ರಿ. ಲೈಫ್ದೊಳಗೆ ನೀವು ಮುಂದೆ ಹೋಗಬೇಕು ಅಂತಂತಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ರಿಲೀಜಿಯಸ್ ಇರೋದೂ ಭಾಳ ಇಂಪಾರ್ಟೆಂಟ್. ನೋಡಿರಿ, ನಾಳೆ ಹೋಗಿ ಆ ರಿಲೀಜಿಯಸ್ ನೀವೇನು ಇರ್ತಿರಲ್ಲ, ಸಟನ್ ಅಂದ್ರೆ ಏನು? ಸಟನ್ ಅಂದ್ರೆ ಒಂಥರ ಹಳೆಯ ಪದ್ಧತಿಗಳನ್ನು ಅನುಕರಣೆ ಮಾಡ್ಕೊಂಡು ಹೋಗೋದು. ಸ್ಯಾಟರ್ನ್ ಆ್ಯಂಡ್ ಗುರು ಯಾವಾಗ ಒಂದು ಕಂಜಂಕ್ಷನ್ ಇರ್ತದಲ್ಲ ಇವ್ರದ್ದು, ಅವರು ಹಳೆಯ ಪದ್ಧತಿಗಳನ್ನು ಭಾಳ ಯೂಸ್ ಮಾಡ್ತಿರ್ತಾರೆ. ಹೊಸದಕ್ಕೆ ಲಘು ಅಡಾಪ್ಟೇಷನ್ ಆಗೋದಿಲ್ಲ ಇವ್ರದ್ದು. ಸೊ ಇಲ್ಲೇನು ಹೇಳಾಕತ್ತಾರ, ನೀವು ನಿಮ್ಮ ರೂಟ್ ಜೋಡಿ ಕನೆಕ್ಟೆಡ್ ಇದ್ರಿ ಅಂತಂದ್ರೆ ನಿಮ್ಮ ಜೀವನದೊಳಗೆ ನಿಮ್ಮ ಫ್ಯೂಚರ್ ಚಲೋ ಇರ್ತೈತಿ ಅಂತ. ಓಕೆ, ಯಾಕಂದ್ರೆ ನಾವು ಏನೇ ಬಿಟ್ಕೊಟ್ರು ನಮ್ಮ ರೂಟ್ಸ್ ಯಾವಾಗೂ ಬಿಟ್ಕೊಡ್ಬಾರ್ದು. ನಾವು ಎಷ್ಟೇ ಫ್ಯಾಷನೇಬಲ್ ಆದರೂ, ನಾವು ಎಷ್ಟೇ ಆಯುಷ್ಯದೊಳಗೆ ಮಾಡರ್ನ್ ಲೈಫ್ ನಾವು ಎಕ್ಸೆಪ್ಟ್ ಮಾಡಿಕೊಂಡ್ರು, ನಾವು ಅದ್ರ ಜೊತೆ ಹೊಂದ್ಕೊಂಡು ಹೋದ್ರೂ ಸಹಿತ ನಮ್ಮ ರೂಟ್ಸ್ ಯಾವಾಗೂ ಬಿಡಬಾರ್ದು. ರೂಟ್ಸ್ ಅಂದ್ರೆ ಏನು? ನಿಮ್ಮ ಜೀವನದ ಆಧಾರ. ರೂಟ್ಸ್ ಗಟ್ಟಿದ್ದಾಗ ಒಂದು ರೂಟ್ಸ್ ಗಟ್ಟಿತ್ತು ಅಂತಂದ್ರೆ ಫೌಂಡೇಶನ್ ಚಲೋ ಐತಿ ಅಂತಂದಂಗೆ. ಸೊ ವಾಟ್ ಸ್ಯಾಟರ್ನ್ ಈಸ್ ಸೇಯಿಂಗ್? ಕಿಂಗ್ ಆಫ್ ಕಪ್ಸ್, ಆಲ್ವೇಸ್ ಕಂಪೋಸ್ ಯುವರ್ ಸೆಲ್ಫ್ ಬಿಫೋರ್ ಗಿವಿಂಗ್ ಅ ರೆಸ್ಪಾನ್ಸ್. ನೋಡಿ, ಕಿಂಗ್ ಆಫ್ ಕಪ್ಸ್ ಎನರ್ಜಿ ನಿಮಗೆ ಏನು ಹೇಳ್ತೈತಿ ಅಂತಂದ್ರೆ, ಟ್ರೈ ಟು ಬ್ಯಾಲೆನ್ಸ್ ಯುವರ್ ಫೈರ್ ಎನರ್ಜಿ ಆ್ಯಂಡ್ ವಾಟರ್ ಎನರ್ಜಿ. ಅಂದರೆ ನೀವು ಇಮೋಷ್ನಲಿ ಬ್ಯಾಲೆನ್ಸ್ಡ್ ಆಗೋಕ್ಕೆ ಸಾಧ್ಯ. ಓಕೆ, ಅಂದರೆ ಡಿಸಿಷನ್ ಮೇಕಿಂಗ್ದೊಳಗೆ ನಿಮಗೆ ಈಸಿ ಆಗ್ತೈತೆ.
ಸೊ ಇಲ್ಲಿಯೂ ಹೆಂಗಂತಂದ್ರೆ ನಿಮ್ಗೆ ಕಂಟ್ರೋಲ್ ಯುವರ್ ಇಮೋಷನ್ಸ್. ಸ್ವಲ್ಪ ಡಿಪ್ಲೊಮ್ಯಾಟಿಕ್ ಆಗಿರಿ, ಸ್ವಲ್ಪ ಸೆನ್ಸಸ್ ಮೇಲೆ ಕಂಟ್ರೋಲ್ ಇರಲಿ ನಿಮಗೆ, ಕಂಪ್ಯಾಷನೇಟ್ ಇರ್ತೀರಿ. ಅತಿಯಾಗಿ ಸಹಾನುಭೂತಿನ ಯಾರಿಗೂ ತೋರಿಸೂಬಾರ್ದು. ಸೊ ಟ್ರೈ ಟು ಬಿ ಡಿಪ್ಲೊಮ್ಯಾಟಿಕ್. ಯಾಕಂದ್ರೆ ನೀವು ಎಲ್ಲಿವರೆಗೂ ಈ ವಿಷಯಗಳನ್ನು ನೀವು ಫೈರ್ ಎಲಿಮೆಂಟು ವಾಟರ್ ಎಲಿಮೆಂಟು ನಿಮ್ಮಲ್ಲಿ ನೀವು ಬ್ಯಾಲೆನ್ಸ್ ಮಾಡೋದಿಲ್ಲ, ಅಲ್ಲಿ ತನಕ ನೀವು ಇಂಬ್ಯಾಲೆನ್ಸ್ಡೇ ಇರ್ತೀರಿ. ಓಕೆ, ಸೊ ಟೇಕ್ ಕೇರ್ ಆಫ್ ಯುವರ್ ಇಮೋಷನ್ಸ್. ಮನುಷ್ಯ ಅತಿ ಇಮೋಷ್ನಲ್ ಇದ್ದಂತ ಇಟ್ಕೊಡ್ರಿ, ಅವರು ಪ್ರಾಕ್ಟಿಕಲ್ ಬೇಸ್ ಮೇಲೆ ಯಾವತ್ತೂ ಡಿಸಿಷನ್ಸ್ ತೊಗೊಳಂಗೇ ಇಲ್ಲ. ಅವ್ರಿಗೆ ಭಾಳ ಪ್ರಾಬ್ಲಮ್ ಆಗಿರ್ತೈತೆ. ಯಾಕಂದ್ರೆ ಅವ್ರು ಎಲ್ಲ ವಿಷಯ ಬರೀ ಮನಸ್ಸಿನಿಂದನೇ ಅವ್ರು ಸಾಲ್ವ್ ಮಾಡ್ತಿರ್ತಾರೆ. ಯಾವುದೇ ವಿಷಯಗಳನ್ನು ಅಂದರೆ ವಿಷಯಗಳನ್ನು ವೈಸ್ಲಿ ಅವ್ರಿಗೆ ಚೂಸ್ನು ಮಾಡೋಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಪ್ರತಿಯೊಂದರೊಳಗೂ ನೀವು ಇಮೋಷನ್ಸನ್ನು ನೀವು ಹಾಕಾಕತ್ರಿ ಅಂತಂದ್ರೆ ನೀವು ಪ್ರಾಕ್ಟಿಕಲ್ ಬೇಸ್ ಮೇಲೆ ಯಾವ ಕೆಲಸನೂ ಮಾಡ್ತಿರೋದಿಲ್ಲ. ನೀವು ಟೈಮ್ ಮ್ಯಾನೇಜ್ಮೆಂಟ್ ಮಾಡಿರಿ, ಮಾರ್ನಿಂಗ್ ಪರ್ಸನ್ ಆಗಿರಿ. ಸ್ಯಾಟರ್ನ್ ಅಂದ್ರೆ ಏನು? ಸ್ಯಾಟರ್ನ್ ಅಂದ್ರೆ ಲೇಸಿನೆಸ್, ಸ್ಯಾಟರ್ನ್ ಅಂದ್ರೆ ಡ್ರೈನೆಸ್, ಸ್ಯಾಟರ್ನ್ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ತೊಗೊಳಂಗಿಲ್ಲ, ಓಡಿ ಹೋಗ್ತಾರೆ. ಸ್ಯಾಟರ್ನದ್ದು ಪ್ಲೇಸ್ಮೆಂಟ್ ಸರಿ ಇರಲಿಲ್ಲ ಅಂದರೆ ಈ ಥರದ ವಿಷಯಗಳು ಆಕ್ಕವು. ಆದರೆ ಅವನದು ಒಂದು ಬೇಸಿಕ್ ನೇಚರ್ ಅಂತಂದ್ರೆ ಲೇಸಿನೆಸ್ ಕೊಡ್ತಾನೆ ನಾವು. ಸೊ ಇವೆಲ್ಲ ವಿಷಯಗಳನ್ನು ಮೇಂಟೈನ್ ಮಾಡಿರಿ ಅಂತ. ಓಕೆ, ನನಗೆ ಅನಿಸಿಬಿಟ್ಟು ನೀವು ಈ ಥರದ ವಿಷಯಗಳನ್ನು ಏನಾದರೂ ನೀವು ಮಾಡ್ತಿದ್ರೆ ಅವನ್ನೆಲ್ಲ ಬಿಟ್ಟು ನೀವು ಸರಿ ಹಂಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳಕ್ಕೆ ಕಲೀರಿ. ಟೆಂಪ್ರೆನ್ಸ್ ಕಾರ್ಡ್, ಲೆಟ್ ಗೋ ಆಫ್ ಸೆಲ್ಫ್ ಇಂಪೋಸ್ಡ್ ಲಿಮಿಟೇಷನ್ಸ್. ಹೆಂಗಿರ್ತೈತಿ ಸ್ಯಾಟರ್ನ್ ಅಂತಂತಂದ್ರೆ ಬ್ಯಾರಿಯರ್ಸ್ ಆ್ಯಂಡ್ ಲಿಮಿಟೇಷನ್ಸ್. ಆ್ಯಕ್ಚುಲಿ ಇಲ್ಲಿ ಸ್ಯಾಟರ್ನನ್ನು ಏನು ಹೇಳ್ತಾರೆ ಅಂತಂತಂದ್ರೆ ಅದರಿಂದ ಹೊರಗೆ ಬರೋಕೆ ನೋಡ್ರಿ ನೀವು ಅಂತ ಹೇಳ್ತಾರೆ. ಟೆಂಪ್ರೆನ್ಸ್ ಕಾರ್ಡ್ ಅಂದರೆ ಅತೀ ಶಾಂತಂಗೆ ಇರೋದನ್ನು ಏನೂ ಒಳ್ಳೆಯದಲ್ಲ. ಎಲ್ಲಿ ಆ್ಯಕ್ಷನ್ ತೊಗೋಬೇಕು ಅಲ್ಲಿ ಆ್ಯಕ್ಷನ್ ತೊಗೋಬೇಕು, ಎಲ್ಲಿ ನೀವು ಸುಮ್ಮನಿರಬೇಕು ನೀವು ಅಲ್ಲಿ ಸುಮ್ಮನಿರಬೇಕು. ಮೀನ್ಸ್ ಇಲ್ಲಿನೂ ಸಹಿತ ನಿಮಗೆ ಫೈರ್ ಎಲಿಮೆಂಟು ಮತ್ತು ವಾಟರ್ ಎಲಿಮೆಂಟು ಇಲ್ಲಿನೂ ನೀವು ಮ್ಯಾನೇಜ್ ಮಾಡೋಕೆ ಹೇಳಕತ್ತಾರ. ಲೈಫ್ದೊಳಗೆ ಒಂದು ಪರ್ಪಸ್ ಇರಲಿ ನಿಮಗೆ. ಓಕೆ, ಲೈಫ್ದೊಳಗೆ ಒಂದು ಪರ್ಪಸ್ ಇರಲಿ. ಒಂದು ಸ್ವಲ್ಪ ಸೆನ್ಸಿಬಲ್ ಆಗೋಕೆ ಕಲೀರಿ. ಸೆನ್ಸಿಬಲ್ ಅಂದರೆ ಎಲ್ಲಿ ನಮ್ಮನ್ನು ನಾವು ಹೆಂಗೆ ಪ್ರೆಸೆಂಟ್ ಮಾಡಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಫೈಂಡ್ ಮೀನಿಂಗ್ ಫಾರ್ ಲೈಫ್. ಓಕೆ, ಸೊ ಅದಲ್ಲದೆ ಇಲ್ಲೇ ನಾವು ಏನು ಮಾಡೋಣ, ಮೋನಾಲಜಿ ಕಾರ್ಡ್ ತೊಗೊಳ್ಳೋಣ. ಇಲ್ಲಿಂದ ನಿಮಗೆ ಏನು ಮೆಸೇಜ್ ಬರಾಕತ್ತೈತಿ ಅಂತ ಹೇಳಿ ನೋಡೋಣ. ಓಕೆ, ನಥಿಂಗ್ ಈಸ್ ಎಟ್ ಸೆಟ್ ಇನ್ ಸ್ಟೋನ್, ಸೊ ಟ್ರೈ ಟು ಚೇಂಜ್ ಯುವರ್ ಸೆಲ್ಫ್. ನಿಮ್ಮಲ್ಲಿ ಏನಾದರೂ ಚೇಂಜಸ್ ನೆಸೆಸಿಟಿ ಇದ್ದರೆ ಚೇಂಜ್ ಮಾಡಿಕೊಡ್ರಿ. ಅಂದರೆ ಇದು ಬದಲು ಆಗಕ್ಕೆ ಸಾಧ್ಯನೇ ಇಲ್ಲ ಅಂತಂದು ಎಲ್ಲಿ ಕಲ್ಲಿನಾಗ ಏನು ಕೆತ್ತಿಲ್ಲ ಅದನ್ನು. ಓಕೆ, ನೀವು ಫ್ಲೆಕ್ಸಿಬಲ್ ಆದ್ರಿ ಅಂತಂದರೆ ವಿಷಯಗಳನ್ನು ನೀವು ಚೇಂಜ್ ಮಾಡಬಹುದು. ಅ ಟೈಮ್ ಟು ಗಿವ್ ರೆದರ್ ದನ್ ಟೇಕ್. ಓಕೆ, ನೋಡಿರಿ ಈ ಕಾರ್ಡ್ ಏನು ಹೇಳ್ತೈತಿ ಅಂದರೆ ಇದು ಏನು 5 ಕಾರ್ಡ್ಗಳನ್ನು ಇಲ್ಲಿ ಏನು ಎಕ್ಸ್ಪ್ಲೈನ್ ಮಾಡ್ತಿಲ್ಲ ಆ ಥರದ ವಿಷಯಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಡ್ರಿ. ಮಂದಿ ಟೈಮ್ ನೀವು ಕನ್ಸ್ಯೂಮ್ ಮಾಡೋಕ್ಕಿಂತಲೂ ನಿಮ್ಮನ್ನು ಜನ ಫಾಲೋ ಮಾಡ್ತಿದ್ರೆ ಅವ್ರು ನಿಮ್ಮನ್ನು ಟೈಮ್ ಕೇಳ್ತಾರೆ. ಮಂದಿ ಟೈಮ್ ಕನ್ಸ್ಯೂಮ್ ಮಾಡೋಕ್ಕಿಂತಲೂ ನೀವು ಅವ್ರಿಗೆ ಟೈಮ್ ಕೊಡ್ರಿ. ಯಾಕಂತಂದ್ರೆ ಅಟ್ಲೀಸ್ಟ್ ನಿಮ್ಮಿಂದ ಅವ್ರಿಗೆ ಏನಾದರೂ ಜೀವನದಲ್ಲಿ ಏನಾದರೂ ಲಾಭ ಆಗಬಹುದು. ಸೊ ಅದ್ರ ಜೊತೆಗೇ ನಿಮ್ಮ ಲವ್ ಲೈಫ್ದಲ್ಲಿ ಏನು ಬರ್ತಾ ಇದೆ ಅಂತ ಅನ್ನೋದನ್ನ ನೋಡ್ರಿ. ಓಕೆ, ಎಷ್ಟು ಕರೆಕ್ಟ್ ಐತೆ ನೋಡ್ರಿ ಕಾರ್ಡ್. ಲವ್ ಯುವರ್ ಸೆಲ್ಫ್ ಫಸ್ಟ್ ಕಾರ್ಡ್ ಅದೇ ಐತಿ, ಕ್ವೀನ್ ಆಫ್ ಕಪ್ಸ್. ಲವ್ ಯುವರ್ ಸೆಲ್ಫ್ ರೆಸ್ಪೆಕ್ಟ್ ಮೇಕ್ಸ್ ಯು ಮೋರ್ ರೊಮ್ಯಾಂಟಿಕಲಿ ಅಟ್ರಾಕ್ಟಿವ್. ಎಸ್, ದಿಸ್ ಇಸ್ ವೆರಿ ಕರೆಕ್ಟ್. ಇದನ್ನು ಕಾರ್ಡ್ ಪ್ರಯಾರಿಟಿ ಲಿಸ್ಟ್ನ್ಯಾಗ ನಮ್ಮನ್ನು ನಾವು ಫಸ್ಟಿಗೆ ಇಟ್ಟಿವಿ ಅಂತ ತಿಳ್ಕೊಡ್ರಿ. ಪ್ರತಿಯೊಬ್ಬರು ಹೆದರ್ತಿರ್ತಾರೆ ನಮ್ಮನ್ನು ನೋಡಿ. ನಾವು ಒಂದು ಸ್ವಲ್ಪ ಏನಾರೇ ಅನ್ಬೇಕಾದ್ರೆ ಹೆಚ್ಚು ಕಡಿಮೆ ಆದ್ರೆ ಅವ್ರು ಸಿಟ್ಟು ಮಾಡ್ಕೊಂಡು ಹೋಗೇ ಬಿಡ್ತಾರಪ್ಪ, ಅವ್ರು ನಿಲ್ಲೋದೇ ಇಲ್ಲ ಅಂತಾರೆ ಜನ. ನೀವು ಎಷ್ಟೇ ಸರ್ತಿ ಯಾರೇನಾದರೂ ನಿಮಗೆ ಏನಾದ್ರು ತಿವುದಂದ್ರು, ನಿಮಗೇನಾದರೂ ಇನ್ಸಲ್ಟ್ ಮಾಡಿದ್ರು ಸಹಿತ ನೀವು ಮೇಲೆ ಹೋಗ್ತಿದ್ರು ಸಹಿತ ಅದು ಹೆಂಗಿರ್ತೈತಿ ಅಂದರೆ ಕಾನ್ಸ್ಟೆಂಟ್ ಗೆಸ್ಟ್ ಡಸ್ ನಾಟ್ ವೆಲ್ಕಮ್ ಅಂತ. ಆ ಥರದ ವಿಷಯಗಳನ್ನು ಎಂದೂ ಕ್ರಿಯೇಟ್ ಮಾಡ್ಕೋಬಾರ್ದು, ಯಾರೂ ಕ್ರಿಯೇಟ್ ಮಾಡ್ಕೋಬಾರ್ದು. ಅದು ಒಟ್ಟು ಚಲೋ ಅಲ್ಲ ಒಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟಿಗೆ. ಆಮೇಲೆ ನೀವು ಹಂಗೆ ಆ ಥರದ್ದು ಏನಾದರೂ ನಿಮ್ಮಲ್ಲಿ ಇತ್ತು ಅಂತಂದ್ರೆ ಜನ ನಿಮ್ಮನ್ನು ಗ್ರಾಂಟೆಡ್ ಅಂತ ಐತೆ ತೊಗೋತಾರೆ. ಸೊ ಲವ್ ಯುವರ್ ಸೆಲ್ಫ್ ಫಸ್ಟ್. ರೆಸ್ಪೆಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್.
ಸ್ಯಾಟನ್ನದು ಏನಾದರೂ ಸ್ಯಾಟನ್ ತನಗೆ ಇಷ್ಟ ಆಗ್ಲಾರ್ದಂಥ ಜಾಗದೊಳಗೆ ಹೋಗಿ ಕುಂತಿತ್ತು ಅಂತ ಇಟ್ಕೋರಿ, ಆ ಥರದ ಮನಿ ಅದಕ್ಕೆ ಏನಾರ ಸಿಕ್ಕಿತ್ತು ಅಂತ ಇಟ್ಕೋರಿ, ನೀವು ಅಂಥವ್ರು ನೀವು ಎಷ್ಟೇ ಸರ್ತಿ ಇನ್ಸಲ್ಟ್ ಮಾಡಿದ್ರು ಸಹಿತ ಅವ್ರಿಗೆ ಒಟ್ಟೆ ಇನ್ಸಲ್ಟ್ ಅಂತ ಫೀಲನ ಆಗಂಗಿಲ್ಲ. ಮತ್ತು ಅವ್ರು ಅದ ಕೆಲಸನ ಮಾಡ್ತಿರ್ತಾರೆ. ಇಂಥ ಎಷ್ಟೋ ಜನರು ನನ್ನ ಲೈಫ್ದಾಗ ನೋಡೀನಿ. ಅವ್ರಿಗೊಂದು ಚೂರು ಬೇಜಾರಾಗೋದಿಲ್ಲ ಮನಸ್ಸಿಗೆ. ಅಂದ್ರೆ ಹೆಂಗೈತಿ ಅಂತಂದ್ರೆ ರೆಸ್ಪೆಕ್ಟ್ ಅಂತಂತಂದ್ರೆ, ಈಗ ನೋಡ್ರಿ ಅದನ್ನು ನೀವು ಸಣ್ಣ ಯಾರನ್ನಾರು ರೂಲ್ ಮಾಡ್ತಿದ್ರೆ ಅವ್ರನ್ನ ತಡಿ ನೋಡ್ರಿ, ಅವ್ರು ಹೆಂಗೆ ಮಾಡ್ತಾರೆ, ಅವ್ರು ಇನ್ನೊಮ್ಮೆ ನಿಮ್ಮ ಮುಖಾನ ನೋಡೋಕೆ ಹೋಗೋದಿಲ್ಲ. ಸೊ ಸೆಲ್ಫ್ ರೆಸ್ಪೆಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಅತಿ ಕೆಳಗಿನ ಮಟ್ಟದೊಳಗಿಂದ ವಿಚಾರ ಮಾಡಿರಿ ಅಂತ ನಾ ಹೇಳಕತ್ತಿಲ್ಲ. ಈ ಸೆಲ್ಫ್ ಲಿಮಿಟೇಷನ್ಸ್ ಅನ್ರಿ ಅಥವಾ ಈ ಬೌಂಡ್ರಿ ಕ್ರಿಯೇಟ್ ಮಾಡುವ ಹೊತ್ನ್ಯಾಗ ನಾವು ಮಾಡಲಿಲ್ಲ ಅಂತ ಇಟ್ಕೊಡ್ರಿ, ಜನ ಅದನ್ನು ನಮ್ಮ ಬೌಂಡ್ರೀಸ್ ದಾಟಿ ಬಂದು ನಮ್ಮನ್ನು ಹರ್ಟ್ ಮಾಡಿ ಹೋಗ್ತಿರ್ತಾರೆ. ಅದ್ರ ಸಲುವಾಗಿ ಹೇಳ್ತಾರೆ ಸೆಲ್ಫ್ ರೆಸ್ಪೆಕ್ಟ್ ಇತ್ತು ಅಂತ ನೀವು ಬೌಂಡ್ರೀಸ್ ಕ್ರಿಯೇಟ್ ಮಾಡ್ತೀರಿ. ನಿಮಗೆ ಯಾರನ್ನೂ ನಿಮ್ಮನ್ನು ಮನಸ್ಸು ನೋಯ್ಸಕ್ಕೆ ನೀವು ಅಷ್ಟು ಹತ್ತಿರ ಬಿಟ್ಕೊಳಂಗಿಲ್ಲ ಯಾರನ್ನೂ. ನೋಡಿರಿ ಇದನ್ನು ದಿಸ್ ಈಸ್ ಮೆಸೇಜಸ್ ಫ್ರಮ್ ಹೆವನ್. ನಿಮ್ಮ ಪಿತೃಗಳ ಕಡೆಯಿಂದ ಏನು ಬರ್ತಾ ಇದೆ, ಗೋ ಔಟ್ ಆ್ಯಂಡ್ ಪ್ಲಾಂಟ್ ನ್ಯೂ ಲೈಫ್ ಸೀಡ್ಸ್ ಸೋ ಫಾರ್ ಯುವರ್ ಫ್ಯೂಚರ್. ಓಕೆ, ಗೋ ಔಟ್ ಆ್ಯಂಡ್ ಪ್ಲಾಂಟ್ ನ್ಯೂ ಲೈಫ್ ಸೀಡ್ಸ್. ಇದರರ್ಥ ನೀವು ಹೊರಗಡೆ ಹೋಗಿ ಏನಾದರೂ ಸೀಡ್ಸ್ ಹಾಕಬೇಕು ಅಂತಲ್ಲ. ಇವೇನಂತ ಇವೆಲ್ಲ ಈಗೇನು ಹೇಳ್ತಾರೆ ಇವೆಲ್ಲ ಸೀಡ್ಸನ್ನು, ಇವನ್ನೆಲ್ಲ ಇದನ್ನೇ ಬಿತ್ತೋದು, ಇದನ್ನೇ ಬೆಳೆಯೋದು ಲೈಫ್ದೊಳಗೆ. ಜೀವನದಲ್ಲಿ ಕಲಿತು ಮುಗೀತು ಅಂತ ಅನ್ನುವಂಥದ್ದು ಯಾವತ್ತೂ ಇರೋಂಗಿಲ್ಲ. ಜೀವನದುದ್ದಕ್ಕೂ ಕಲಿತಾನೇ ಇರಬೇಕು. ಜೀವನದುದ್ದಕ್ಕೂ ನಮ್ಮಲ್ಲಿ ಏನಾದರೂ ಸುಧಾರಣೆ ಮಾಡ್ಕೊಳ್ತಾನೇ ಇರಬೇಕು. ಗಿವ್ ಯುವರ್ ಸೆಲ್ಫ್ ಟೈಮ್ ಟು ಬಿ ಕೈಂಡ್ ಯುವರ್ ಸೆಲ್ಫ್ ಆ್ಯಂಡ್ ಹೀಲ್ ಇನ್ ಯುವರ್ ಓನ್ ವೇ. ದಿಸ್ ಈಸ್ ಜಸ್ಟ್ ಅ ಬ್ಯೂಟಿಫುಲ್ ಆ್ಯಂಡ್ ಅ ವೆರಿ ವಂಡರ್ಫುಲ್ ಕಾರ್ಡ್. ಇಷ್ಟೋ ತನಕ ಏನು ಹೇಳ್ತಿಲ್ಲ ಅದರ ಸಾರ ಇಷ್ಟೇ. ಗಿವ್ ಯುವರ್ ಸೆಲ್ಫ್ ಟೈಮ್. ಜೀವನದೊಳಗೆ ನೋಡ್ರಿ, ನಮಗೆ ಇಡೀ ಜಗತ್ತಿನ ಜೋಡಿ ಮಾತಾಡೋಕೆ, ಕುಂಡ್ರಾಕೆ, ಅವ್ರದ್ದೆಲ್ಲ ಕೇಳಕ್ಕೆ ಅವ್ರಿಗೆ ಟೈಮ್ ಇರ್ತೈತೆ. ನಮ್ಮ ಸಲ ನಮಗೆ ಯಾವತ್ತೂ ಟೈಮ್ ಇರೋಂಗಿಲ್ಲ. ಪ್ರತಿಯೊಬ್ಬ ಮನುಷ್ಯನ ಪ್ರಾಬ್ಲಮ್ಮೂ ಇದೆ. ಬಿ ಕೈಂಡ್ ಟು ಯುವರ್ ಸೆಲ್ಫ್. ಕೆಲವೊಂದು ಸರ್ತಿ ನಮ್ಮ ಮೇಲೆ ನಾವು ಒಂಥರ ಹಗೆ ಸಾಧಿಸ್ಕೊಂಡಂಗೆ ಮಾಡ್ತಿರ್ತೇವೆ. ಅದೇ ಎದಕ್ಕೆ ಹೇಳಿದ್ನಿ ಅಂತಂದ್ರೆ ಸೆಲ್ಫ್ ಲವ್, ಸೆಲ್ಫ್ ಕೇರ್ ಇರೋಂಗಿಲ್ಲ ಅಂತಲೇ ಹಂಗೆ ಮಾಡ್ತಿರ್ತೇವೆ ನಾವು. ಆ್ಯಂಡ್ ಹೀಲ್ ಇನ್ ಯುವರ್ ಓನ್ ವೇ. ನಿಮಗೇನು ಬೇಕು, ನಿಮಗೇನು ಪ್ರೀತಿ ಅನ್ನಿಸ್ತೈತೇನೋ ಅದ್ರ ಬದಲಾಗಿ ವಿಚಾರ ಮಾಡಿರಿ. ನಿಮ್ಮ ಸಲುವಾಗಿ ನೀವು ಅದನ್ನು ಮಾಡಿರಿ. ಅದನ್ನು ನೀವು ನಿಮಗೆ ಕೊಡುವಂಥ ಒಂದು ಗಿಫ್ಟ್. ಸ್ಯಾಟರ್ನ್ ಅಂದರೆ ಏನು ಗೊತ್ತಾ? ಸ್ಯಾಟರ್ನ್ ಅಂದ್ರೆ ಅಭಾವಕಾರಕ. ಸ್ಯಾಟರ್ನ್ 5ನೇ ಮನೆಯಾಗ ಕುಂತಿತ್ತು ಅಂತ ತಿಳ್ಕೊರಿ. 5ನೇ ಮನೆ ಅಂತಂದ್ರೆ ನಿಮ್ಮ ವೈಯಕ್ತಿಕ ಸಂಬಂಧಗಳು. ಅಲ್ಲಿ ಒಂಥರ ಡ್ರೈನೆಸ್ ಕ್ರಿಯೇಟ್ ಮಾಡ್ತಾನೆ. ಅವು ಯಾವ ಮನ್ಯಾಗ ಕುಂಡಿರ್ತಾನಲ್ಲ ಅದ್ರ ರಿಲೇಟೆಡ್ ವಿಷಯಗಳಿಗೆಲ್ಲ ಡ್ರೈನೆಸ್ ತೊಗೊಂಬರ್ತಾನೆ ನಾವು. ಅದಕ್ಕೆ ಅವರೇ ಹೇಳಾಕತ್ತಾರೆ ಗಿವ್ ಯುವರ್ ಸೆಲ್ಫ್ ಟೈಮ್. ಯಾಕೆ ಅವ್ರು ಟೈಮ್ ಕೊಡಂತಾರೆ ಗೊತ್ತಾನೆ? ಸ್ಯಾಟರ್ನ್ ಯಾರಾದ್ರೆ ಭಾಳ ಸ್ಟ್ರಾಂಗ್ ಇರ್ತದಲ್ಲ, ಅಥವಾ ಹೈಯೆಸ್ಟ್ ಡಿಗ್ರಿ ಅಂದರೆ 30 ಡಿಗ್ರಿ ಇರ್ತಾವೆ. 30 ಡಿಗ್ರಿ ಒಳಗೆ ಅದು ಎಷ್ಟು ಜಾಸ್ತಿ ಡಿಗ್ರಿ ಒಳಗೆ ಐತೆ ಅಂತ ಅದನ್ನು ನೋಡ್ಬೇಕು. ನಿಮ್ಮ ಚಾರ್ಟ್ ಇದ್ರೆ ನೀವು ತೆಗೆದು ನೋಡ್ರಿ. ಎಷ್ಟು ಹೈಯೆಸ್ಟ್ ಡಿಗ್ರಿ ಇರ್ತದಲ್ಲ ಜನ ಅಷ್ಟು ಕೆಲಸ ಮಾಡ್ತಿರ್ತಾರೆ. ನಂದಂತೂ ಭಾಳ ಅಂದ್ರೆ 28, 29 ಇರ್ಬೋದು. ಅಗದಿ ಸಮೀಪ ಐತದ. 1 ಅಥವಾ 2 ಡಿಗ್ರಿದು ಅಷ್ಟೇ ಡಿಸ್ಟೆನ್ಸ್ ಐತೆ. ಐ ವರ್ಕ್ ಲೈಕ್ ಅ ಡಾಂಕಿ. ನಾನು ಕೆಲವು ಸರ್ತಿ ನನ್ನ ಸಲ ನನಗೆ ಟೈಮ ಇರ್ತಿರಂಗಿಲ್ಲ. ಬಟ್ ಈಗ ಈಗ 1-2 ವರ್ಷ ಆತು ಈಗ ಅಂಥದನ್ನೆಲ್ಲ ಬಿಟ್ಟುಬಿಟ್ಟೆ. ನಾನು ನನ್ನ ಸಲ ಅಗದಿ ಟೈಮ್ ಕೊಡ್ತೇನೆ. ಈಗ ನನಗೆ ಏನು ಬೇಕು, ನನಗೆ ಹೆಂಗಿರಬೇಕು, ನನ್ನ ಮನಸ್ಸಿಗೆ ಏನು ಚಲೋ ಅನಿಸುತ್ತೆ ನಾನು ಅದನ್ನಷ್ಟೇ ಮಾಡ್ತೇನೆ. ನನ್ನ ಮನಸ್ಸಿಗೆ ಬೇಜಾರಾಗುವಂಥ ಯಾವ ಕೆಲಸನೂ ಮಾಡೋಕೆ ಹೋಗಂಗಿಲ್ಲ ನಾನು. ಸೊ ನಿಮಗೆ ಯಾವ ರೀತಿಯಿಂದ ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬೇಕು ಅಂತ ಅನಿಸುತ್ತೆ, ಅಥವಾ ಹೀಲ್ ಮಾಡ್ಕೋಬೇಕಂದ್ರೆ ಯಾವ ವಿಷಯದಲ್ಲಿ ನಮ್ಮ ಮನಸ್ಸು ಸುಖ ಕಾಣ್ತತೋ ನೀವು ಅದನ್ನು ಫಾಲೋ ಮಾಡಿರಿ. ಸೊ ಇದು ಶನಿ ಮಹಾರಾಜ್ ಅವರ ಕಡೆಯಿಂದ ತಮಗೆ ಬರ್ತಾ ಇರುವಂಥ ಮೆಸೇಜ್. ಫಾಲೋ ದಿಸ್. ಅದಕ್ಕೆ ಇಲ್ಲಿ ಎಷ್ಟು ಬ್ಯೂಟಿಫುಲ್ ಕೊಟ್ಟಾರ ನೋಡ್ರಿ. ಗೋ ಔಟ್ ಆ್ಯಂಡ್ ಪ್ಲಾಂಟ್ ನ್ಯೂ ಸೀಡ್ಸ್. ಇಲ್ಲೇನು ಹೇಳ್ತಾರೆ ಅಂದರೆ ಗಿವ್ ಯುವರ್ ಸೆಲ್ಫ್ ಟೈಮ್. ಯಾಕಂದರೆ ಸ್ಟಾರ್ಟ್ ಆದದನ್ನು ಕ್ವೀನ್ ಆಫ್ ಕಪ್ಸಿಂದ. ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ತಾವು ಯಾರೆಲ್ಲ ಸೆಕೆಂಡ್ ಪೈಲ್ ಚೂಸ್ ಮಾಡ್ಕೊಂಡಿದ್ರಿ, ನಿಮಗಾಗಿ ಶನಿದೇವರ ಕಡೆಯಿಂದ ಏನು ಮೆಸೇಜ್ ಬರ್ತಾ ಇದೆ ಅಂತ ಅನ್ನೋದನ್ನು ನೋಡೋಣ. ಓಕೆ, ಎಷ್ಟು ಕರೆಕ್ಟ್ ನಂಬರ್ ಬಂತು ನೋಡಿ. 8 ನಂಬರ್. 8 ನಂಬರ್ ಎನರ್ಜಿ, ಸ್ಯಾಟರ್ನ್ ಎನರ್ಜಿ. Okay, here 9 of wands. Okay,
ಸೊ ತಾವು ಯಾರೆಲ್ಲ ಸೆಕೆಂಡ್ ಡೆಕ್ ಚೂಸ್ ಮಾಡ್ಕೊಂಡಿದ್ರಿ ನೋಡಿರಿ, ತಮಗಾಗಿ ಏನು ಮೆಸೇಜ್ ಬರ್ತಾ ಇದೆ ಈಗ. ಇಲ್ಲಿ ಏನೈತೆ ನೋಡಿರಿ, 9 ಆಫ್ ವಾಂಡ್ಸ್, 8 ಆಫ್ ವಾಂಡ್ಸ್. ಇದು ಕೊನೆಗೆ ಏನೈತಿ, ಡೆತ್ ಐತಿ. ಡೆತ್ ಅಂತಂದ್ರೆ ಏನು, ಟ್ರಾನ್ಸ್ಫಾರ್ಮೇಷನ್. ಈ ವಿಷಯಗಳ ಮೇಲೆ ನೀವು ಕೆಲಸ ಮಾಡಿದ್ರಿ ಅಂತಂದ್ರೆ ನಿಮ್ಮ ಲೈಫ್ದೊಳಗೆ ಒಂದು ಟ್ರಾನ್ಸ್ಫಾರ್ಮೇಷನ್ ಬರ್ತೈತಿ ಅಂತ ಇದ್ರ ಅರ್ಥ. ಈಗ ಹೆಂಗೈತಿ ಅಂತ, ನೀವು ಬೇಸಿಕಲಿ ಎಂಥ ಮನುಷ್ಯ ಆಗಿರ್ಬೋದು ಅಂತಂದರೆ ಯು ಆರ್ ಆಲ್ವೇಸ್ ಸರೌಂಡೆಡ್ ಬೈ ಕಾನ್ಫ್ಲಿಕ್ಟ್ಸ್. 5 ಆಫ್ ವಾಂಡ್ಸ್, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅನ್ರಿ, ಡಿಸ್ಅಗ್ರಿಮೆಂಟ್ಸ್ ಅನ್ರಿ, ಆಫೀಸ್ದೊಳಗಿರ್ಬೋದು, ಮನೆಯಾಗಿರ್ಬೋದು, ಮನ್ಯಾಗ ಹೊಂತಿರ್ಲಿಕ್ಕಿಲ್ಲ, ಫ್ರೆಂಡ್ಸ್ ಜೋಡಿನೂ ಹಂಗೆ ಆಗ್ತಿರ್ಬೋದು. ನೀವು ಭಾಳ ನೆಗೆಟಿವ್ ಥಾಟ್ಸ್ ಇರ್ತಿರ್ಬೋದು ನಿಮ್ಮ ಹತ್ರ. ಮೊದಲು ಹೆಂಗಿದ್ರೆ ನನಗೆ ಅನ್ಸಿ ಮಟ್ಟಿಗೆ ನೀವು ಜಿದ್ದಿ ಅಂತಾರಲ್ಲ, ನಾ ಮಾಡಿದ್ದ ಸರಿ, ನಾ ಹೇಳಿದ್ದ ಸರಿ, ನಾ ಹೇಳಿದಂಗನ ಕೇಳ್ಬೇಕು. ಅಥವಾ ಮತ್ತೆ ಯಾರೇನಾದ್ರೂ ನಿಮಗೆ ತಿಳಿಸಿ ಹೇಳಕ್ಕೆ ಬಂದ್ರೆ ನೀವು ಮುಖ ಸೊಟ್ಟು ಮಾಡ್ತಿರ್ಬೋದು ನನಗೆ ಅನ್ಸಿ ಮಟ್ಟಿಗೆ. ಅಂದರೆ ಯು ಆರ್ ನಾಟ್ ದಟ್ ಫ್ಲೆಕ್ಸಿಬಲ್. ಇಲ್ಲೇ 8 ನಂಬರ್ ಏನು ತೋರಿಸ್ತೈತಿ ಅಂದರೆ ಸಟನ್ ಆದ ಎನರ್ಜಿ ತೋರಿಸ್ತೈತಿ. ಇಲ್ಲಿ ಹೆಂಗಂತಂತಂದ್ರೆ ಕೆಲವೊಬ್ರು ಹಿಂಗೂ ಇರ್ಬೋದಲ್ಲ, ತಮ್ಮ ಪೇನ್ ಕೆಲವು ಸರ್ತಿ ಜನರಿಗೆ ಪೇನನ್ನು ಪ್ರೆಸೆಂಟ್ ಮಾಡಿ 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 ಹೆಂಗಾಗಿರ್ತೈತಿ ಅಂತಂದ್ರೆ ಅವ್ರು ಅದ್ರಾಗ ಇರೋಕೆ ಇಷ್ಟಪಡ್ತಿರ್ತಾರೆ. ಯಾಕಂತಂದ್ರೆ ಪೇನ್ದೊಳಗನ ಸುಖ ಕಾಣ್ತಿರ್ತಾರೆ. ಮನುಷ್ಯನೊಂದು ಅದೊಂದು ಕೆಟ್ಟ ಚಟ, ಪೇನ್ದೊಳಗೂ ಸುಖ ಕಾಣೋದು, ಸುಖದೊಳಗೂ ಸುಖ ಕಾಣೋದು. ನೀವು ಆ ಥರದ್ದು ಅಂದರೆ ವಿಕ್ಟಿಮ್ ಮೆಂಟಾಲಿಟಿ ಯಾವಾಗಿದ್ರೂ ಕೆಲವೊಬ್ರು ಅಂತ್ಕೋತಿರ್ತಾರೆ, ಅಯ್ಯೋ ನನಗೆ ಹಾಗಾಗೈತ್ರಿ, ಅಯ್ಯೋ ನನಗೆ ಒಂಥರ ಸಿಂಪತಿ ಕಲೆಕ್ಟರ್ಸ್. ಅವ್ರಿಗೆ ಮೇಲೆ ಹೇಳಿ 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 ಒಂಥರ ಖುಷಿ ಸಿಗ್ತಿರ್ತೈತೆ ಅವ್ರ ಮನಸ್ಸಿಗೆ. ನೀವೇನಾದರೂ ಆ ಥರ ಮಾಡ್ತಿದ್ರೆ ಅದನ್ನು ಬಿಟ್ಟು ಹೊರಗೆ ಬರೋಕೆ ನೋಡಿರಿ. ಅದರೊಳಗೆ ಏನು ನಿಮಗೆ ಫ್ಯೂಚರ್ ಇಲ್ಲ, ಯಾವ್ದು ನಿಮಗೆ ಸರ್ವ್ ಮಾಡೋಂಗಿಲ್ಲ. ವೈ ಯು ಆರ್ ಫಾಲೋವಿಂಗ್ ದಟ್. ಈಗ ಹೆಂಗೈತಿ ಅಂತಂದ್ರೆ ನೋಡಿರಿ, ಆಕೆ ತಾನಾಗಿನ ಮನಸ್ಸು ಮಾಡ್ರೆ ತಾನಾಗಿನ ಹೊರಗೆ ಬರ್ಬೋದು, ಬಟ್ ಆಕೆ ಹೊರಗೆ ಬರೋಕೆ ತಯಾರಿಲ್ಲ. ಸೊ ಹೆಂಗಂತಂದ್ರೆ ನೋಡಿರಿ, ಸ್ಯಾಟರ್ನ್ ಕ್ರಿಯೇಟ್ಸ್ ಬೌಂಡ್ರೀಸ್ ಆ್ಯಂಡ್ ಬ್ಯಾರಿಯರ್ಸ್. ಆದ್ರೆ ನಾವು ನೆಗೆಟಿವ್ ಇದ್ದಾಗ ಎಂದು ನಾವು ಬೌಂಡ್ರೀಸ್ ಬ್ಯಾರಿಯರ್ಸ್ ನಾವು ಮುರಿದು ಹೊರಗೆ ಬರ್ತೇವಲ್ಲ, ಅವಾಗ ನಿಮ್ಮನ್ನು ಶನಿ ಪ್ರೀತಿ ಮಾಡ್ತಾರೆ. ಯಾಕಂತಂದ್ರೆ ಅವ್ರು ರಿಸ್ಟ್ರಿಕ್ಟ್ ಮಾಡಿರ್ತಾರೆ ಅದನ್ನು, ನೀ ಅದ್ರಾಗ ಇರ್ನಿ ಅಂತಂದು ಹೇಳಿ. ಯಾಕಂದ್ರೆ ನೀವು ಧೈರ್ಯ ಮಾಡಿ ನಿಮ್ಮ ಧೈರ್ಯದಿಂದ ನೀವು ಕ್ರಾಸ್ ಮಾಡಿ ಹೊರಗೆ ಬಂದಿರ್ತೀರಿ. ಸೊ ಅಲ್ಲಿಂದ ಏನು ಸ್ಟಾರ್ಟ್ ಆಯ್ತು, ಅಲ್ಲಿಂದ ಲೈಫ್ ಸೈಡ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆಯ್ತು, ಪ್ರೋಗ್ರೆಸ್ ಸ್ಟಾರ್ಟ್ ಆಯ್ತು. ಓಕೆ, ಸೊ ಟ್ರೈ ಟು ಕಮ್ ಔಟ್ ದಟ್ ಇಮೋಷನ್ಸ್. ಓಕೆ, ನೆಗೆಟಿವ್ ಇಮೋಷನ್ಸ್. ಇಲ್ಲ ಹ್ಯಾಂಗಡ್ ಮ್ಯಾನ್ ಏನು ಹೇಳ್ತೈತೆ ನೋಡಿರಿ, ನೀವು ಎಂಥವ್ರು ಇರ್ಬೋದು ಅಂತಂತಂದ್ರೆ ಕೆಲವೊಂದಿಷ್ಟು ಜನ ಹೆಂಗಿರ್ಬೋದು ಅಂತಂದ್ರೆ ಅವರಿಗೂ ನಾ ಹೇಳಿದ್ದೇ ಸರಿ, ನಾ ಒಂದೇ ದೃಷ್ಟಿಕೋನದಿಂದ ನೋಡ್ತಾರೆ. ಭಾಳ ದೂರ ಯಾಕೆ ಹೋಗೋದು, ನಮ್ಮ ಮನ್ಯಾಗ ನಮ್ಮಪ್ಪ ಅವ್ಗೆ ಎಷ್ಟು ಹೇಳಿದ್ರು ಅದನ್ನು ಬೇರೆ ದೃಷ್ಟಿಕೋನದಿಂದ ನೋಡಪ್ಪ ಅಂದ್ರೆ ಅವ್ನು ಎಂದೂ ನೋಡೋಕೆ ಹೋಗೋದಿಲ್ಲ. ಅವ್ನು ಏನು ಹೇಳ್ತಿರ್ತಾನೆ ನಾವು ಅದನ್ನು ಕೇಳ್ಬೇಕು. ಘಟನೆಯನ್ನು ಅಥವಾ ಆಗ್ತಾ ಇರುವಂಥ ವಿಷಯಗಳನ್ನು ಅದ್ರ ಬದಲಾಗಿ ಗಡಿಬಿಡಿ ಮಾಡಬಾರ್ದು ಯಾವತ್ತಿದ್ರು. ಅಂದರೆ ಏನಾದರೂ ನಿರ್ಧಾರ ತೊಗೋಬೇಕಾಗಿದ್ರೆ ಏನಾದರೂ ಸ್ವಲ್ಪ ಶಾಂತ ಇರಬೇಕು ಮನುಷ್ಯ. ಹ್ಯಾವ್ ಪೇಷನ್ಸ್. ಆಮೇಲೆ ವಿಚಾರ ಮಾಡಬೇಕು, ನಾನು ಯಾವ ದೃಷ್ಟಿಕೋನ ಇಟ್ಕೊಂಡು ಈ ವಿಷಯ ನೋಡಾಕತ್ತೇನೆ, ಈ ವಿಷಯ ಹಂಗೆ ಐತೋ ಅಥವಾ ಇಲ್ಲೋ, ಅಥವಾ ನಾನು ಮತ್ತೊಬ್ಬರು ಯಾರ ಜೋಡಿ ಮಾತಾಡಬೇಕು. ಎಲ್ಲನೂ ಒಂದು ಮನುಷ್ಯಾಗ ತಿಳಿತೈತಿ ಅಂತ ಇರೋಂಗಿಲ್ಲ. ಪ್ರತಿಯೊಂದು ಮನುಷ್ಯಾಗೂ ತಿಳಿತಿರೋಂಗಿಲ್ಲ. ಮತ್ತೆಲ್ಲಾದರೂ ನಾವು ಅಡ್ವೈಸ್ ತೊಗೊಳ್ಳೇಬೇಕು. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿ. ಒಂದು ಪೌಸ್ ತೊಗೋರಿ, ಯಾವುದೇ ವಿಷಯ ಬಂದ್ರೆ ಪೌಸ್ ತೊಗೋರಿ. ಪೌಸ್ ತೊಗೊಂಡ್ರಿ ಅಂತಂತಂದ್ರೆ ನೀವು ದೃಷ್ಟಿಕೋನ ಬದಲಾಯಿಸಿದ್ರಿ ಅಂತಂದ್ರೆ ನೋಡಿರಿ, ಇಲ್ಲೇನೈತಿ, ಅಲ್ಲಿ ಪ್ರಕಾಶ ಐತೆ. ಅಂದ್ರೆ ನಿಮಗೇನಾದರೂ ಹೊಸ ದಾರಿಗಳು ಸಿಗ್ತಾವೆ. ಇದರಿಂದ ಈ ಥರದ ಪರಿಸ್ಥಿತಿಯಿಂದ ಅಥವಾ ಈ ಥರದ ಮೆಂಟಾಲಿಟಿಯಿಂದ ಹೊರಗೆ ಬರಾಕೆ ನೋಡ್ರಿ. ನೈಟ್ ಆಫ್ ವಾಂಡ್ಸ್ ಏನು ಹೇಳ್ತದೆ ನೋಡ್ರಿ ಇಲ್ಲೇ, ನೋ ಡೌಟ್ ಯು ಆರ್ ಪ್ಯಾಷನೇಟ್, ಯು ಆರ್ ವೆರಿ ಎನರ್ಜೆಟಿಕ್. ಆಮೇಲೆ ನೀವು ಮೋಟಿವೇಟೂ ಆಗ್ತೀರಿ, ಇಲ್ಲ ಅಂತಂತಲ್ಲ. ಆದರೆ ಹೆಂಗಂತಂದ್ರೆ ಗಡಿಬಿಡಿಯೊಳಗೆ ಇರ್ತೀರಿ, ಅಥವಾ ಗಡಿಬಿಡಿಯೊಳಗೆ ಇರ್ತಿರ್ಬೇಕು. ಗಡಿಬಿಡಿಯೊಳಗಿದ್ದ ಯಾವರೇ ಬೇಡಾದದ್ದು ಡಿಸಿಷನ್ಸ್ ತೊಗೋತಿರ್ಬೇಕು. ಅಥವಾ ಹೆಂಗಂತಂದ್ರೆ ಡೇ ಡ್ರೀಮರ್, ಅಂದರೆ ಎಲ್ಲ ಡ್ರೀಮ್ ಮಾಡೋದು, ನಾ ಹಂಗೆ ಮಾಡ್ಬೇಕು, ನಾ ಹಿಂಗೆ ಮಾಡ್ಬೇಕು, ಬಟ್ ಏನೂ ಆ್ಯಕ್ಷನ್ಸ್ ತೊಗೊಳಂಗಿಲ್ಲ. ಸೊ ಆ ಥರ ಇಲ್ಲ. ಅದರಿಂದ ಹೊರಗೆ ಬರ್ರಿ. ಅದರಿಂದ ಹೊರಗೆ ಬಂದು ಇಲ್ಲೇನು ಹೇಳ್ತೈತಿ ಅಂದರೆ ಆ್ಯಕ್ಷನ್ ತೊಗೋರಿ ಅಂತ. ಓಕೆ, ಯಾಕಂದ್ರೆ ಇಲ್ಲಿ ನೋಡಿರಿ ಮಾರ್ಷಿಯಲ್ ಎನರ್ಜಿ ಐತಿ, ಬಟ್ ಬಹುತೇಕ ನೀವು ಅದನ್ನು ಮಾಡ್ತಾ ಇರಲಿಕ್ಕಿಲ್ಲ ಅಂತಂದ್ರೆ ಮಾಡಿರಿ. ಯಾಕಂತಂದ್ರೆ ಇದು ಏನು ತೋರಿಸ್ತತಿ ಅಂತಂತಂದ್ರೆ, ನೀವು ಹೇಸ್ಟಿ ಡಿಸಿಷನ್ಸ್ ತೊಗೊತಿರ್ಬೋದು. ಗಡಿಬಿಡಿಯೊಳಗೆ ಯಾವುದಾದ್ರೂ ಡಿಸಿಷನ್ಸ್ ನೀವು ತೊಗೋತಿದ್ರೆ ಅದರಿಂದ ಆದಷ್ಟು ಕಡಿಮೆ ಮಾಡಿರಿ. ಅಥವಾ ನೀವು ಡಿಸಿಷನ್ಸೇ ತೊಗೊಳ್ತಾ ಇರಲಿಲ್ಲ ಅಂತಂದರೆ ಡಿಸಿಷನ್ಸ್ ತೊಗೊಳಕ್ಕೆ ಕಲೀರಿ. ಆದರೆ ಹೆಂಗಂತಂದ್ರೆ ಸರಿಯಾಗಿ ವಿಚಾರ ಮಾಡಿ ಡಿಸಿಷನ್ಸ್ ತೊಗೊಳಕ್ಕೆ ಕಲೀರಿ. ಇಂಪಲ್ಸಿವ್ ಆಗಕ್ಕೆ ಹೋಗ್ಬೇಡ್ರಿ. ಯಾವುದೇ ವಿಷಯಕ್ಕೂ ಇಂಪಲ್ಸಿವ್ ಆಗಿ ಆತುರವಾಗಿ ಯಾವುದೇ ಥರದ ನಿರ್ಣಯ ತೊಗೊಳಕ್ಕೆ ಹೋಗ್ಬೇಡ್ರಿ ಯಾವಾಗಲೂ. ಓಕೆ, ಇಲ್ಲೇ 3 ಆಫ್ ಪೆಂಟಕಲ್ಸ್ ಏನು ಹೇಳ್ತದೆ ನೋಡ್ರಿ,
ನನಗೆ ಅನ್ಸಿದ ಮಟ್ಟಿಗೆ ಈಗ ನೋಡಿರಿ ಇಲ್ಲಿ ಹೆಂಗೈತಿ ಅಂತಂದ್ರೆ ಕೆಲವೊಂದಿಷ್ಟು ಜನ ನೀವು ಮಾತಾಡ್ತಾನೆ ಇರಕ್ಕಿಲ್ಲ, ಕೆಲವೊಂದಿಷ್ಟು ಜನ ನೀವು ಒಬ್ಬರೇ ಇರ್ತಿರ್ಬೋದು, ಐಸೋಲೇಷನ್ದಾಗ ಇರ್ತಿರ್ಬೋದು. ಇಲ್ಲೇ ನನಗೆ ಅನ್ಸಿದ ಮಟ್ಟಿಗೆ ಬಹುತೇಕ ಕಮ್ಯುನಿಕೇಟ್ ಸರಿ ಹಿಂಗೆ ಮಾಡ್ತಾ ಇರಲಿಕ್ಕಿಲ್ಲ, ಬೇರೆಯವ್ರ ಜೊತೆ ಹೊಂದಾಣಿಕೆನೂ ಲಘು ಆಗ್ತಿರ್ಲಿಕ್ಕಿಲ್ಲ. ಇದೇನು ತೋರಿಸ್ತತಿ ಅಂದರೆ ಟೀಮ್ ತೋರಿಸ್ತತಿ. ಈಗ ನೋಡ್ರಿ ನಾವು ಐಸೋಲೇಷನ್ದಾಗ ಇರ್ತಿದ್ವಿ ಮಾಡ್ತಿದ್ವಿ ಅಂತಂದ್ರೆ ನಾವು ಮಂದಿ ಜೋಡಿ ಯಾವಾಗ ಮಾತಾಡ್ತೇವೆ, ನಾವು ಮಂದಿ ಜೋಡಿ ಮಾತಾಡೋಂಗೆ ಎಲ್ಲ. ಬಹುತೇಕ ನಿಮ್ಮ ಚಾರ್ಟ್ನಾಗ ಸ್ಯಾಟರ್ನ್ ಮತ್ತು ಕೇತು ಇರ್ತಿರ್ಬೋದು. ಸೊ ಇಲ್ಲಿ ನಿಮಗೆ ಏನು ಹೇಳ್ತಾರೆ ಅಂತಂತಂದ್ರೆ ಎಷ್ಟು ಆಕತಿ ಅಷ್ಟು ಟೀಮ್ ವರ್ಕ್ ಮಾಡೋಕೆ ಕಲೀರಿ, ಬೇರೆಯವ್ರ ಜೊತೆ ಕೂಡ ಕಲೀರಿ. ಬರೀ ನಾನು ಹೇಳಿದ್ದೇ ಅಷ್ಟೇ ಕರೆ, ನಾನು ಮಾಡಿದ್ದಷ್ಟೇ ಕರೆ ಅಂತ ನೀವು ಏನಾದರೂ ಆ ಥರದ ಮೊಂಡತನದ ಸ್ವಭಾವ ಇತ್ತು ಅಂತಂದ್ರೆ ಅದನ್ನು ಆದಷ್ಟು ಬಿಡಾಕೆ ಕಲೀರಿ. ಬಿಟ್ಟು ಬೇರೆಯವ್ರ ಜೊತೆ ಕೂಡಿ ಕಲ್ಕೊಳಕ್ಕೆ ನೋಡಿದ್ರಿ ಅಂತಂತಂದ್ರೆ ಜೀವನದಲ್ಲಿ ನಿಮ್ಗೆ ಎಷ್ಟೋ ಬೇಕಷ್ಟು ಹೊಸ ಹೊಸ ದಾರಿಗಳು ಕಾಣ್ತಾವೆ ನಿಮಗೆ. ಓಕೆ, ಒಂದು ಏನಾದರೂ ಹೊಸದನ್ನು ಬಿಲ್ಡ್ ಮಾಡ್ಬೋದು ನೀವು ನಿಮ್ಮ ಲೈಫ್ದೊಳಗೆ. ಕೊಲಾಬ್ರೇಟ್ ಮಾಡ್ಕೊಳಕ್ಕೆ ಕಲೀರಿ ಜನರ ಜೊತೆಗೆ, ಜನರ ಜೊತೆ ಕೂಡಿ ಇರಾಕೆ ಕಲೀರಿ, ಮಾತಾಡೋಕ್ಕೆ ಕಲೀರಿ. ಯಾವಾಗ ಕಮ್ಯುನಿಕೇಟ್ ಮಾಡ್ತಿರಲ್ಲ, ಕಮ್ಯುನಿಕೇಷನ್ ಶುಡ್ ಬಿ ಮೀನಿಂಗ್ಫುಲ್. ಹೆಂಗಿರ್ತೈತಿ ಅಂತಂದ್ರೆ ನೀವು ಒಂದು 4 ಮಂದಿ ಜೊತೆ ಕೂಡಿದ್ರಿ ಅಂತಂದ್ರೆ ನೀವು ಹೊಸದೇನಾದರೂ ನಿಮ್ಮ ಜೀವನದೊಳಗೆ ಕಲಿಬೋದು. ನಾನು ಕಂಡದ್ದಷ್ಟೇ ಸತ್ಯ, ನಾನು ಮಾಡಿದ್ದಷ್ಟೇ ಕರೆ ಅಂತ ಈ ಥರದ್ದು ಏನಾದರೂ ಸ್ವಭಾವ ಇದ್ದರೆ ಆ ಸ್ವಭಾವ ಬಿಟ್ಬಿಡಿ. ನೋಡಿರಿ ಇದನ್ನು ಈ ವಿಷಯಗಳನ್ನು ನೀವು ಫಾಲೋ ಮಾಡಿದ್ದೇ ಆದಲ್ಲಿ ನೀವು ಮಾಡಿ. ಈಗ ನೋಡಿರಿ ಇಲ್ಲೂ ಏನು ತೋರಿಸ್ತತಿ ಅಂತಂದರೆ ಕಾಂಪಿಟೇಷನ್ ತೋರಿಸ್ತತಿ. ನನಗೆ ಅನ್ಸೋ ಮಟ್ಟಿಗೆ ದಿಸ್ ಇಸ್ ಮೇ ಬಿ ಯು ಆರ್ ಸರೌಂಡೆಡ್ ಬೈ ಅನ್ಹೆಲ್ದಿ ಕಾಂಪಿಟೇಷನ್. ಅಥವಾ ಜನ ನಿಮ್ಮ ಬದಲಾಗಿ ಗಾಸಿಪ್ ಮಾಡ್ಕೋತಿರ್ಬೋದು, ನಿಮ್ಮ ಇಲ್ಲಿ ಸಲದ್ದು ಏನಾದರೂ ವಿಚಾರ ಮಾತಾಡ್ಕೋತಿರ್ಬೋದು, ಏನಾದರೂ ನಿಮ್ಮನ್ನು ಕಂಡ್ರೆ ಆಗ್ಲಾರ್ದವ್ರು ನಿಮ್ಮ ಸುತ್ತಮುತ್ತ ಇರ್ತಿರ್ಬೋದು. ಸೊ ಹೆಂಗಂತಂತಂದ್ರೆ ಅವ್ರ ಜೊತೆಗೆ ಇದ್ದು ನೀವು ನೆಗೆಟಿವ್ ಹಂಗೆ ವಿಚಾರ ಮಾಡೋಕ್ಕಿಂತಲೂ ನಿಮ್ಮಲ್ಲಿ ನೀವು ಕೆಲವೊಂದಿಷ್ಟು ಪಾಸಿಟಿವ್ ಅಂಶಗಳನ್ನು ಅಳವಡಿಸಿಕೊಳ್ಳಿ ಅಂತಿದ್ರ ಅರ್ಥ. ಓಕೆ, ಸೊ ಇದಕ್ಕೆ ಮೋನಾಲಜಿ ಡೆಕ್ ನಿಮಗೆ ಏನು ಹೇಳ್ತಾ ಇದೆ ಅಂತ ಹೇಳಿ ನೋಡೋಣ. ಎಷ್ಟು ಕರೆಕ್ಟ್ ಬಂತು ನೋಡ್ರಿ. ಈ ಡೆತ್ ಫಸ್ಟಿಗೆ ಬರ್ಬೋದಾಗಿತ್ತಲ್ಲ, ಫಸ್ಟಿಗೆ ಡೆತ್ ಬಂದಿತ್ತಂದ್ರೆ ಟ್ರಾನ್ಸ್ಫಾರ್ಮೇಷನ್ ಆಕತಿ ಅಂದೆ. ಟ್ರಾನ್ಸ್ಫಾರ್ಮೇಷನ್ ಅಲ್ಲಿಂದನೇ ಸ್ಟಾರ್ಟ್ ಆತಂತ. ಇದೆಲ್ಲ ಮುಗಿದ ಮೇಲೆ ಡೆತ್ ಕಾರ್ಡ್ ಬಂದೈತೆ ಅಂದರೆ ಇಲ್ಲಿಂದ ಟ್ರಾನ್ಸ್ಫಾರ್ಮೇಷನ್ ಸ್ಟಾರ್ಟ್ ಅಂತ. ಅದು ಇನ್ ಬಿಟ್ವೀನು ಬಂದಿಲ್ಲ. ಅದು ಎಷ್ಟು ಕರೆಕ್ಟ್ ಐತೆ ನೋಡ್ರಿ. ಕಮ್ಯುನಿಕೇಷನ್ ಈಸ್ ಕೀ. ನೀವು ಮಾತೇ ಆಡಲಿಲ್ಲ ಅಂತಂತಂದ್ರೆ ಹೆಂಗೆ ಗೊತ್ತಾಗಬೇಕು? ಅದೇನೋ ಅಂತಾರಲ್ಲ, ಮನಸ್ಸಿನಾಗ ಮಡ್ಗಿ ತಿಂದ್ರೆ ಗೋಧಿ ಲೆಕ್ಕ ಕೊಡೋರು ಅಂತ ಹೇಳ್ಬೇಕು. ನಮ್ಗೆ ಏನಾಗ್ತೈತಿ ಏನಿಲ್ಲ ನೋಡ್ರಿ. ಮಾತಾಡೋರ್ದು ಮಣ್ಣನ್ನು ಮಾರ್ತೈತಂತ, ಮಾತಾಡತ್ತಿರಲಿಲ್ಲ ಅಂತಂದ್ರೆ ಅವ್ರದ್ದು ಬಂಗಾರ ಸಹಿತ ಮಾರಂಗಿಲ್ಲ ಅಂತ. ಸೊ ನೀವು ನನಗೆ ಅನ್ಸೋ ಮಟ್ಟಿಗೆ ಕಡಿಮೆ ಮಾತಾಡ್ತಿರ್ಬೇಕು. ಸೊ ಸರಿ ಹೆಂಗೆ ಮಾತಾಡೋಕೆ ಕಲೀರಿ, ಸರಿ ಹೆಂಗೆ ಕಮ್ಯುನಿಕೇಟ್ ಮಾಡೋಕೆ ಕಲೀರಿ, ಮಂದಿನ ಹಚ್ಕೊಳಕ್ಕೆ ಕಲೀರಿ, ಮಂದಿ ಜೋಡಿ ಸರಿ ಹೆಂಗೆ ಇರಾಕೆ ಕಲೀರಿ. ಫೈರಿ ಕ್ಲೈಮ್ಯಾಕ್ಸ್ ಅಪ್ರೋಚಸ್. ನೋಡಿರಿ, ನೀವು ಈ ಥರದ ವಿಷಯಗಳನ್ನು ನೀವು ಏನೇ ಅಳವಡಿಸ್ಕೊಂಡ್ರು ಓಕೆ, ಜೀವನ ನಿಮ್ಮದು ಚಲೋ ಆಗ್ತದೆ. ಈಗ ಒಂದು ಏನಾದರೂ ಒಂದು ಕ್ಲೈಮ್ಯಾಕ್ಸಿಗೆ ಬಂದು ನಿಂತೈತಿ. ಈಗ ಸದ್ಯ ಡೆತ್ ಕಾರ್ಡ್ ಬಂದೈತಿ ಅಂತಂದ್ರೆ ಒಂದು ಏನಾದರೂ ಕ್ಲೈಮ್ಯಾಕ್ಸ್ ಐತಿ. ಈಗ ಸದ್ಯ ನಿಮಗೇನಾದರೂ ಒಂದು ನೀವೇನಾದರೂ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ ನೋಡ್ರಿ. ನಿಮ್ಮ ಲವ್ ಲೈಫ್ದಲ್ಲಿ ಯಾವ ವಿಷಯದ ಕಡೆ ನೀವು ಲಕ್ಷ್ಯ ಕೊಡಬೇಕು? ಗೆಟಿಂಗ್ ಟು ನೋ ಈಚ್ ಅದರ್ ಆ್ಯಸ್ ಯು ರಿವೀಲ್ ಯುವರ್ ಇನ್ನರ್ ಮೋಸ್ಟ್ ಸೆಲ್ಫ್ಸ್ ಟು ಈಚ್ ಅದರ್ಸ್ ಯುವರ್ ಬಾಂಡ್ ಡೀಪನ್ಸ್. ನನಗನ್ಸಿದ ಮಟ್ಟಿಗೆ ನೋಡ್ರಿ, ಇದು ಕಮ್ಯುನಿಕೇಷನನ. ಇದು ಕಮ್ಯುನಿಕೇಷನನ. ನೀವು ಕಮ್ಯುನಿಕೇಟನ್ನು ಸರಿ ಹೆಂಗೆ ಮಾಡೋಂಗಿಲ್ಲ ಇಲ್ಲಿ. ಯಾಕಂದರೆ ಇಲ್ಲಿ ಮೇನ್ ಕಾರ್ಡ್ ಕಮ್ಯುನಿಕೇಷನ್ ಅದ ಬಂದೈತಿ. ಇಲ್ಲಿ ಕಮ್ಯುನಿಕೇಷನ್ನ ಸರಿ ಹೆಂಗೆ ಮಾಡೋಂಗಿಲ್ಲ. ಸೊ ಟ್ರೈ ಟು ಕಮ್ಯುನಿಕೇಟ್. ಇಲ್ಲ ನಾ ಎಷ್ಟೋ ಸರ್ತಿ ನಂಗೆ ಫೋನ್ ಮಾಡಿರ್ತಾರಲ್ಲ, ಯಾರು ನನ್ನ ಕಡೆ ಕನ್ಸಲ್ಟೇಷನ್ ತೊಗೊಂಡಿರ್ತಾರೆ, ಅವ್ರದ್ದು ಹೇಳ್ತಾರೆ, ಇಲ್ಲ ಮಾತಾಡೋಕ್ಕೆ ಭಯ ಆಗುತ್ತೆ, ಮಾತಾಡೋಕೆ ಯಾಕೋ ಮನ್ಸಾಗಂಗಿಲ್ಲ. ಮನ್ಸಾಗ್ತತಿ, ಭಯ ಆಗತ್ತತಿ. ಏನೋ ಟೆಲಿಫೋನ್ ಮೇಲೆ ಇರ್ತಾರೆ, ಮಾತಾಡೋಕೆ ಏನಾಗ್ತೈತಿ? ಮಾತಾಡಿ ನೋಡೋದಪ್ಪ, ಬೇಕಾದ್ರೆ ಹ್ಞೂ ಅಂತಾರೆ, ಬೇಡಾದ್ರೆ ಇಲ್ಲ ಅಂತಾರೆ. ನೋಡ್ರಿ, ಒಬ್ರನ್ನೊಬ್ಬರು ಅರ್ಥ ಮಾಡ್ಕೋಬೇಕು ಅಂತಂತಂದರೆ ಒಂದು ಕಾಮನ್ ಫ್ಯಾಕ್ಟರ್ ಅಂದ್ರೆ ಏನು? ಮಾತುಕತೆನೇ ಮಾಡ್ಬೇಕಲ್ಲ. ಸೊ ಒಬ್ರನ್ನೊಬ್ರು ತಿಳ್ಕೊಳಕ್ಕೆ ಏನಂತಂದರೆ ಇಲ್ಲಿ ಮಾತುಕತೆ ಮಾಡಿರಿ ಅಂತ ಹೇಳಕತ್ತಾರೆ ಇಲ್ಲಿ. ನೋಡಿರಿ, ಕಮ್ಯುನಿಕೇಷನಿಗೆ ಎಷ್ಟು ಇಂಪಾರ್ಟೆನ್ಸ್ ಐತಿ ನೋಡಿರಿ. ಸ್ಯಾಟರ್ನ್ ಅಂದ್ರೆ ಏನು? ಸ್ಯಾಟರ್ನ್ ಅಂದರೆ ಪ್ರೊಫೆಷನ್ ಅಂದ್ರೆ ಏನು? ಸುಮ್ಮನೆ ಇರಕ್ಕೆ ಬರ್ತೈತಿ, ಒಬ್ಬರೇ ಇರಕ್ಕೆ ಬರ್ತೈತಿ? ಇಲ್ಲ, 4 ಮಂದಿ ಜೋಡಿ ಕೆಲಸ ಮಾಡಬೇಕು, ಕಸ್ಟಮರ್ಸ್ ಯಾರೇ ಬಂದ್ರೆ ಅವ್ರ ಜೊತೆ ಮಾತಾಡಬೇಕು.
ನೀವು ನಿಮ್ಮ ಪ್ರೊಫೆಷ್ನಲ್ ಅಪ್ರೋಚ್ ಮಾಡ್ಬೇಕಂದ್ರೆ ಏನು ಕಮ್ಯುನಿಕೇಟನ್ನು ಮಾಡ್ಬೇಕಲ್ಲ. ನಿಮ್ಮ ಪ್ರೊಫೆಷ್ನಲ್ ಅಪ್ರೋಚ್ ಹೆಂಗಿರ್ತೈತಿ ಅದ್ರ ಮೇಲೆ ನಿಮ್ದು ಭವಿಷ್ಯ ನಿರ್ಧಾರ ಆಗಿರ್ತೈತಿ. ನೋಡಿರಿ, ಲಿಸನ್ ಟು ಯುವರ್ ಇನ್ನರ್ ವಾಯ್ಸ್ ಆ್ಯಸ್ ವಿ ಟ್ರೈ ಟು ಲಿಸನ್ ಟು ಯುವರ್ ಇನ್ನರ್ ವಾಯ್ಸ್ ಆ್ಯಸ್ ವಿ ಟ್ರೈ ಟು ಗೈಡ್ ಯು. ಯೂಸ್ ಯುವರ್ ಇಂಟ್ಯೂಷನ್. ನೀವು ನಿಮ್ದು ಇಂಟ್ಯೂಷನನ್ನು ಸರಿಯಾಗಿ ಯೂಸ್ ಮಾಡಕ್ಕೆ ಕಲೀರಿ. ಕೆಲವು ಸರ್ತಿ ನಮ್ಮ ಇಂಟ್ಯೂಷನನ್ನು ನಮಗೆ ಗೈಡ್ ಮಾಡ್ತಿರ್ತೈತಿ. ನಮ್ಮ ಇಂಟ್ಯೂಷನ್ ಥ್ರೂ ಬೇರೆ ಬೇರೆ ರೆಲ್ಮ್ಸ್ದಿಂದ ಎನರ್ಜೀಸ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಿರ್ತಾವೆ. ಅಂದ್ರೆ ನಮಗೆ ಏನಾದರೂ ಹೇಳಕ್ಕಂತಂದು ಹೇಳಿ. ಸೊ ಅದಕ್ಕೊಂದು ಸ್ವಲ್ಪ ದಾರಿ ಮಾಡಿಕೊಡ್ರಿ. ಯಾಕಂತಂದ್ರೆ ಭಾಳ ನೆಗೆಟಿವ್ ಥಾಟ್ಸ್ ಇತ್ತು, ನಂದೇ ಕರೆಕ್ಟು ಅಂತ ನೀವು ಏನಾದರೂ ಸಾಧಿಸ್ತಿದ್ರಿ ಅಂತಂದರೆ ಅದು ಡಿಫಿಕಲ್ಟ್ ಆಕತ್ತಿಲ್ಲ. ಓಕೆ, ಸಮ್ ಒನ್ ನೀಡ್ಸ್ ಯುವರ್ ಸಪೋರ್ಟ್, ಕ್ಯಾನ್ ಯು ಹೆಲ್ಪ್ ದೆಮ್, ಸಿ ವಿ ವಿಲ್ ಗೈಡ್ ಯು. ಇಲ್ಲಿ ಹೆಂಗೆ ಅಂತಂತಂದ್ರೆ ಇಷ್ಟೆಲ್ಲ ವಿಷಯಗಳನ್ನು ಮೊದಲು ನಿಮ್ಮಲ್ಲಿ ನೀವು ಅಳವಡಿಸ್ಕೊಡ್ರಿ, ನೀವು ಸರಿಯಾಗ್ರಿ, ಆಮೇಲೆ ನೀವು ಮಂದಿಗೆ ಹೆಲ್ಪ್ ಮಾಡಿರಿ. ನೀವು ಅವ್ರಿಗೆ ಹೆಲ್ಪ್ ಮಾಡಕತ್ತೀರಿ ಅಂತಂದ್ರೆ ನಿಮ್ಮ ಎನ್ಸಿಸ್ಟರ್ಸ್ ಅನ್ರಿ, ಬೇರೆ ರೆಲ್ಮ್ದಾಗೇನೋ ಎನರ್ಜೀಸ್ ಅನ್ರಿ, ದೇ ವಿಲ್ ಹೆಲ್ಪ್ ಯು, ದೇ ವಿಲ್ ಗೈಡ್ ಯು ಡೆಫಿನೆಟ್ಲಿ. ಓಕೆ, ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ತಾವು ಯಾರೆಲ್ಲ ಥರ್ಡ್ ಡೆಕ್ ಚೂಸ್ ಮಾಡ್ಕೊಂಡಿದ್ರಿ, ನಿಮಗಾಗಿ ಏನು ಮೆಸೇಜ್ ಬರ್ತಾ ಇದೆ? ಟುಮಾರೋ ಈಸ್ ಅ ವೆರಿ ಆಸ್ಪಿಷಿಯಸ್ ಡೇ. ಇಂಥವು ದಿನ ಬರೋದು ಭಾಳ ಕಡಿಮೆ. ಸ್ಯಾಟರ್ಡೇ ಐತಿ, ಅಮಾವಾಸ್ಯೆ ಐತಿ, ಶನಿ ಜಯಂತಿ ಐತಿ. ಸೊ ಟುಮಾರೋ ಈಸ್ ಅ ವೆರಿ ಕಾರ್ಮಿಕ್ ಡೇ. 3 of Swords, 2 of Pentacles, 5 of Pentacles, 2 of Wands and 3 of Pentacles. ಅರೆ 9 of Pentacles, Queen of Swords. ನೀವು ನೋಡ್ರಿ ಒಂದು ಸ್ವಲ್ಪ ಇಲ್ಲಿ ಒಂದರೆ ಕಪ್ಪದ ಕಾರ್ಡ್ ಐತೆ ಅಂತಂದು ಒಂದು ಸಹಿತ ಕಪ್ಪದ ಕಾರ್ಡ್ ಇಲ್ಲ. ಇದರರ್ಥ ನೀವು ಇಮೋಷ್ನಲಿ ಸ್ವಲ್ಪ ಜಾಸ್ತಿನೇ ಡ್ರೈ ಇರುವಂಗೆ ಕಾಣ್ತದೆ ನನಗೆ ಅನಿಸಿದ ಮಟ್ಟಿಗೆ. ನಿಮ್ಮ ಮನಸ್ಸಿನೊಳಗೆ ಸಾಕಾಗುವಷ್ಟೆಲ್ಲ ಡಿಸೈರ್ಸ್ ಅದಾವೆ. ಅಂದರೆ 9 of Pentacles ಗತೆ ದಿಸ್ ಇಸ್ ಅ ವೆರಿ ಪ್ರಾಸ್ಪರಸ್ ಕಾರ್ಡ್. ನನ್ನ ಹತ್ರ ಆದಿರಬೇಕು, ನನ್ನ ಹತ್ರ ಇದಿರಬೇಕು ಅಂತ ಕನಸೇನೋ ಅಲ್ಲದಾವ. ಬಾಡ್ ಕನಸಿಗೆ ತಕ್ಕಂಗೆ ಕೆಲಸ ಇಲ್ಲ ಇಲ್ಲಿ. ನೋಡಿರಿ 3 of Swords ಏನು ಹೇಳ್ತೈತಿ ನಿಮಗೆ? ನಿಮ್ಮ ಹತ್ರ ವಿಚಾರ ಭಾಳ ನೆಗೆಟಿವ್. ನೀವು ಯಾವಾಗಿದ್ರೂ ಪಾಸ್ಟ್ನಾಗಿರ್ತೀರಿ. ನೀವು ಕ್ಯಾಲೆಂಡರ್ ಎದಕ್ಕೆ ಇರ್ತೈತಿ? ಕ್ಯಾಲೆಂಡರ್ ಪ್ರೆಸೆಂಟ್ ಸಲಾಗ ಅಂತ ಇರ್ತೈತಿ. ನೀವು ಕ್ಯಾಲೆಂಡರ್ದಾಗ ಇರಂಗೇ ಇಲ್ಲ, ನೀವು ಬರೀ ಪಾಸ್ಟ್ನಾಗಿರ್ತೀರಿ. ಬರೀ ನಿಮಗೆ ಸಫರಿಂಗ್ ಬದಲಾಗಿ ಅಯ್ಯೋ ನನಗೆ ಹಂಗಾತು, ನನಗೆ ಹಿಂಗಾತು, ನಾ ಅಷ್ಟು ಸಫರ್ ಆದೆ, ನಾ ಇಷ್ಟು ಸಫರ್ ಆದೆ. ಇದು ಇಮೋಷ್ನಲ್ ಇರ್ಬೋದು, ಫೈನಾನ್ಷಿಯಲಿ ಇರ್ಬೋದು, ಯಾವುದೇ ವಿಷಯಕ್ಕೆ ಬರೀ ನೀವು ಅದ್ರಾಗ ಇರ್ತೀರ. ಅದನ್ನು ಬಿಟ್ಟು ಹೊರಗೆ ಅದಕ್ಕೆ ಇಲ್ಲಿ ಏನು ತೋರಿಸುತ್ತೆ ಅಂದರೆ 9 of Pentacles ಬರೀ ಡ್ರೀಮ್ಸ್ ತೋರಿಸುತ್ತೆ. ಡ್ರೀಮ್ಸ್ ತಡೆಗೆ ನೀವು ಕೆಲಸ ಮಾಡೋದನ್ನು ತೋರಿಸೋದಿಲ್ಲ ಅದು. ಸೊ ಇಲ್ಲಿ ಏನು ಹೇಳ್ತೈತಿ ಅಂತಂದ್ರೆ ಎಷ್ಟಾಕತಿ ಅಷ್ಟು ಅದರಿಂದ ಹೊರಗೆ ಬರೋಕ್ಕೆ ಟ್ರೈ ಮಾಡಿರಿ. ನೀವು ಹರ್ಟ್ ಆಗಬೇಡ್ರಿ, ಮಂದಿನೂ ಹರ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ಡಿಪ್ರೆಸ್ ಆಗಕ್ಕೆ ಹೋಗ್ಬೇಡ್ರಿ. ನೋಡಿರಿ, ಈ ವಿಷಯಗಳನ್ನು ನಾವು ಫಾಲೋ ಮಾಡಬಾರ್ದು ಅಂತಂದ್ರೆ ಇದ್ರ ವಿರುದ್ಧವಾದಂಥ ಕೆಲಸ ಮಾಡ್ಬೇಕು. ಎಷ್ಟಾಕತ್ತೆ ಅಷ್ಟು ಖುಷಿ ಇರಾಕೆ ನೋಡಬೇಕು, ಎಷ್ಟಾಕತ್ತೆ ಅಷ್ಟು ಆ್ಯಕ್ಟಿವ್ ಇರಾಕೆ ನೋಡಬೇಕು. ಆಮೇಲೆ ಎಷ್ಟಾಕತ್ತೆ ಅಷ್ಟು ಕ್ರಿಯೇಟಿವ್ ಇರಾಕೆ ನೋಡಬೇಕು, ಮಾತಾಡೋಕ್ಕೆ ಕಲಿಬೇಕು, ಜನರ ಜೊತೆ ಬೆರೆಯಕ್ಕೆ ಕಲಿಬೇಕು, ಬೇರೆ ಎಲ್ಲಾರ ಜಾಗಕ್ಕೆ ಅಡ್ಡಾಡಕ್ಕೆ ಹೋಗ್ಬೇಕು. ಏನೂ ಇಲ್ಲಾಂದ್ರೆ ವಾಕಿಂಗ್ ಕರೆ ಹೋಗ್ರಿ. ಅದು ಏನೋ ಮಾಡೋಕ್ಕಾಗ್ತಾರಂದ್ರೆ ಒಳ್ಳೊಳ್ಳೆ ಪುಸ್ತಕ ಓದ್ರಿ, ಮೋಟಿವೇಶ್ನಲ್ ವೀಡಿಯೋಸ್ ನೋಡಿರಿ, ಏನಾರೇ ಮಾಡಿರಿ. ಬಟ್ ಡೋಂಟ್ ಗೆಟ್ ಸ್ಟಕ್ ಇನ್ ಟು ಪಾಸ್ಟ್. ಇಲ್ಲಿ 2 of Pentacles ಏನು ನೋಡ್ರಿ ಹೆಂಗಂತಾರೆ, ಇಲ್ಲಿ ಸೆಲ್ಫ್ ಲವ್ ಇಲ್ಲ, ಸೆಲ್ಫ್ ಕೇರ್ ಇಲ್ಲ, ಬರೀ ಮ್ಯಾನೇಜ್ ಮಾಡೋದಷ್ಟು. ಅಂದರೆ ಈ ಕಡೆ ತೆಗೆದು ಆ ಕಡೆ ಹಾಕೋದು, ಆ ಕಡೆ ತೆಗೆದು ಈ ಕಡೆ ಹಾಕೋದು, ಇವತ್ತಾಗಲಿಲ್ಲ ಅಂದ್ರೆ ನಾಳೆ ಮಾಡೋದು, ಪೋಸ್ಟ್ಪೋನಿಂಗ್ ನೇಚರ್ ಇರ್ಬೋದು. ವಿಷಯಗಳನ್ನು ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ, ಪ್ರಯಾರಿಟಿ ಸೆಟ್ ಆಗಿರೋಂಗಿಲ್ಲ. ಅಂದರೆ ಇದರರ್ಥ ಟೋಟಲಿ ಡಿಸಿಪ್ಲಿನ್ ಇಲ್ಲ ಅಂತ. ಸಟನ್ ಅಂದರೆ ಏನು? ಸಟನ್ ಅಂದರೆ ಡಿಸಿಪ್ಲಿನ್, ಹಾರ್ಡ್ ವರ್ಕ್. ನೀವು ಹಾರ್ಡ್ ವರ್ಕ್ ಮಾಡ್ತಿದ್ರಿ, ಡಿಸಿಪ್ಲಿನ್ಫುಲಿ ಮಾಡ್ತಿದ್ರಿ ಅಂತಂದ್ರೆ ಯು ವಿಲ್ ಗೆಟ್ ಸಕ್ಸಸ್, ನೋ ಡೌಟ್. ಶನಿ ಲೇಟ್ ಕೊಡ್ತಾರೆ. ಹಿ ನೆವರ್ ಡಿನೈಸ್, ಹಿ ಡಿಲೇಸ್ ಬಟ್ ಹಿ ನೆವರ್ ಡಿನೈಸ್. ಏನು ಕೊಟ್ಟರು ಸಹಿತ ಶಾಶ್ವತ. ನಾವು ಎಂದು ಪ್ಲಾನೆಟ್ ಬಿಡ್ತೇವಲ್ಲ ಅಲ್ಲಿವರೆಗೂ ನಮ್ಮ ಜೊತೆಗೇ ಇರ್ತದೆ ಅದು. ಆದರೆ ನೀವು ಅದನ್ನು ಮಾಡೋಂಗಿಲ್ಲ. ಅದಕ್ಕೆ ನೀವು ಸರಿಯಂಗೆ ಆ ವಿಷಯಗಳನ್ನು ಮಾಡೋಕ್ಕಲ್ಲಿರಿ. ನೋಡಿರಿ, ಆ ಮನುಷ್ಯ ಹೆಂಗೆ ನಿಂತಾನೆ, ಅದೇನೋ ಅದಕ್ಕೇನಂತಾರೆ ಇಂಗ್ಲೀಷ್ದೊಳಗಂತೂ ನನಗೆ ಗೊತ್ತಿಲ್ಲ. ಅವ ಅದ್ರ ಮೇಲೆ ನಿಂತಾನೆ. ಅವ ಯಾಕಂತಂದ್ರೆ ಅಲ್ಲಿ ನಿಲ್ಲಬೇಕಲ್ಲ, ಅಲ್ಲಿ ನಿಲ್ಬೇಕು ಅನ್ನೋದ್ರ ಸಲುವಾಗಿ ಅಲ್ಲಿ ಮ್ಯಾಲಿಂದ ನಾವು ಮ್ಯಾನೇಜ್ ಮಾಡಕತ್ತಾನೆ.
ಸೊ ನೀವು ಹಿಂಗೆ ಮಾಡ್ತಿರ್ತೀರಿ. ಸೊ ಡಿಸಿಪ್ಲಿನ್ಫುಲಿ ಕೆಲಸ ಮಾಡಕ್ಕೆ ನೋಡಿರಿ, ಟೈಮ್ ಮ್ಯಾನೇಜ್ಮೆಂಟ್ ಮಾಡಕ್ಕೆ ನೋಡಿರಿ, ಎಲ್ಲ ವಿಷಯದೊಳಗೂ ಮ್ಯಾನೇಜ್ ಮಾಡಕ್ಕೆ ನೋಡಿರಿ. ಸರಿ ಹಿಂಗೆ ಫ್ಯಾಮಿಲಿಗೆ ಟೈಮ್ ಕೊಡಿರಿ, ಸರಿ ಹಿಂಗೆ ಕೆಲ್ಸಕ್ಕೆ ಟೈಮ್ ಕೊಡಿರಿ. 5 ಆಫ್ ಪೆಂಟಕಲ್ಸ್ ಏನು ಇರ್ತದೆ ನೋಡ್ರಿ ಇಲ್ಲಿ. ನಿಮ್ದು ನಿಮ್ಮ ಎನರ್ಜಿ ಎಷ್ಟು ಲಾಸ್ ಆಗೈತೆ ನೋಡ್ರಿ. ಒಂಥರ ಲ್ಯಾಕ್ ಆಫ್ ಮೈಂಡ್ಸೆಟ್ ಅಥವಾ ಹಿಂಗೆ ಪಾವರ್ಟಿ ಮೈಂಡ್ಸೆಟ್ ಅನ್ರಿ. ಯಾವುದೇ ವಿಷಯವನ್ನು ನೀವು ಸಕಾರಾತ್ಮಕವಾಗಿ ಒಟ್ಟೆ ವಿಚಾರ ಮಾಡೋದಿಲ್ಲ. ಈಗ ಯಾರೇ ನಿಮ್ದು ಹೆಲ್ತ್ ಸರಿ ಇಲ್ಲ, ನೀವು ತೋರಿಸ್ಕೊಡ್ರಿ ಅಂತಂದ್ರೆ ನೀವು ಮಲ್ಕೊಂಡೇ ಇರ್ತಿರ್ಕಂಥದ್ದು ಬಹುತೇಕ. ಆಯ್ತು ಬಿಡಿ ಇವತ್ತು ಹೋಗ್ತೇನೆ ನಾವು. ಓನ್ಲಿ ಪೋಸ್ಟ್ಪೋನಿಂಗ್ ನೇಚರ್. ಒಳ್ಳೆಯ ವಿಷಯ ಪೋಸ್ಟ್ಪೋನಿಂಗ್ ನೇಚರ್ ಈಸ್ ನಾಟ್ ಅ ಗುಡ್ ನೇಚರ್. ಐಸೋಲೇಷನ್ದಾಗ ಹೋಗೋದು, ಹಳಿದದೆಲ್ಲ ಚಿಂತೆ ಮಾಡೋದು, ಹೊಸಾದಂತ ನಿಮ್ಮ ಹತ್ರ ಏನೂ ಇಲ್ಲೇ ಇಲ್ಲ. ದೇಖೋ ಜಬ್ ತಕ್ ಪುರಾಣ ಜಾಯೇಗಾ ನೀ ತಬ್ ತಕ್ ಕುछ ನಯಾ ನೀ ಆಯೇಗಾ. ಅದು ಹಳಿ ಇವೆಲ್ಲ ಏನು ಕಚರ ಪಟ್ಟಿ ಅದಲ್ಲ ಇವನ್ನೆಲ್ಲ ಬಿಡಾಕಲಿರಿ ಅದನ್ನೆಲ್ಲ. 5 ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂತಂದ್ರೆ ಬರೀ ಲಾಸ್ ಹೇಳ್ತೈತಿ, ಐಸೋಲೇಷನ್ ಹೇಳ್ತೈತಿ, ಗ್ರೀಫ್ ಹೇಳ್ತೈತಿ, ಪಾಸ್ಟ್ ಟ್ರಾಮಾ ಹೇಳ್ತೈತಿ. ಕೆಲವೊಂದಿಷ್ಟು ನಮಗೆ ನಾವೇ ಹಾಕ್ಕೊಂಡಂಥ ಲಿಮಿಟೇಷನ್ಸ್ ಅನ್ರಿ, ಬೌಂಡ್ರೀಸ್ ಅನ್ರಿ, ಬ್ಯಾರಿಯರ್ಸ್ ಅನ್ರಿ, ಅದನ್ನು ಬಿಟ್ಟು ನಾವು ಹೊರಗೆ ಬರೋಂಗಿಲ್ಲ. ಆ ಥರದ ವಿಚಾರಗಳಿಲ್ಲದಾವು. ಅಂದ್ರೆ ನಿಮಗೆ ಎಂದೂ ಮನಸ್ಸಾಗಂಗಿಲ್ಲ ಎಲ್ಲಿಂದ ಬೆಳಕು ನಮಗೆ ಬರಾಕತ್ತೈತಿ, ಎಲ್ಲಿಂದ ನಮಗೆ ಒಳ್ಳೆ ಅಡ್ವೈಸ್ ಬರಾಕತ್ತೈತಿ. ನಾ ಅದ್ರ ಕಡೆ ಲಕ್ಷ್ಯ ಕೊಡ್ಬೇಕಂತ ನೀವು ಎಂದೂ ಲಕ್ಷ್ಯ ಕೊಡೋದಿಲ್ಲ ನೀವು. ನಾನು ನೋಡೇನಿ ಇಂಥವ್ರನ್ನ, ಎಷ್ಟೋ ಮಂದಿನ ನೋಡೇನ ನೋಡ್ರಿ. ಇವತ್ತು ನಾನು ನಿಮ್ಮ ಜೊತೆ ಮಾತಾಡಕತ್ತೇನೆ, ನಾ ಎಸ್ಟ್ರಾಲಜರ್ ಇರ್ತೀನಿ, ನನ್ನ ಕಡೆ ಮಂದಿ ಬರ್ತಾರೆ ಕೇಳಕ್ಕೆ. ಮುಂಜಾನೆಯಿಂದ ಹಿಡಿದು ಸಂಜೆ ತನಕ ನಾ ಏನು ಹೇಳಿರ್ತಾನೆ ಅದನ್ನೆಲ್ಲ ಕೇಳೋರು ಮತ್ತೆ ಬಂದಿರ್ತಾರೆ, ಅಯ್ಯೋ ಅದೇನೋ ಆಗ್ತಾನೆ ಇಲ್ಲ. ಮತ್ತು ಅವ್ರು ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡ್ತಾರೆ ಅವ್ರು. ಯಾವಾಗಿದ್ರು ಒಂಥರ ಇನ್ಸೆಕ್ಯೂರ್ ಅಂತಂದು ಹೇಳಿ ಫೀಲ್ ಆಗ್ತಿರ್ತದೆ ನಿಮಗೆ. ಪ್ರಾಣಾಯಾಮ ಮಾಡಿರಿ, ಯೋಗ ಮಾಡಿರಿ, ಧ್ಯಾನ ಮಾಡಿರಿ. ನೀವು ಎದ್ರಾಗ ಸೆಕ್ಯೂರ್ ಅಂತಂದು ಫೀಲ್ ಮಾಡ್ಕೋತೀರಿ, ಆ ಕೆಲಸ ಮಾಡಕ್ಕೆ ನೋಡ್ರಿ ನೀವು. ಈ 2 ಆಫ್ ವಾಂಡ್ಸ್ ಏನು ಹೇಳ್ತೈತೆ ನೋಡ್ರಿ. ನೀವೆಲ್ಲ ದೂರಿಂದೆಲ್ಲ ಪ್ಲ್ಯಾನ್ ಮಾಡ್ತೀರಿ, ಬಟ್ ನಿಮಗೆಲ್ಲ ಪ್ಲ್ಯಾನ್ಸ್ ಹೆಂಗೆ ಬೇಕಂದ್ರೆ ಕಂಫರ್ಟೇಬಲ್ ಪೊಸಿಷನ್ದಾಗ ಕುಂತು ಮಾಡೋದು. ಅದ್ರ ಮೇಲೆ ಕೆಲಸ ಮಾತ್ರ ನೀವು ಮಾಡೋಂಗಿಲ್ಲ. ಬಟ್ ಹೆಂಗಿರ್ತೈತಿ, ಅಷ್ಟೆಲ್ಲ ಐಡಿಯಾಸ್ ಇದ್ದರು, ಅಷ್ಟೆಲ್ಲ ಪ್ಲ್ಯಾನ್ಸ್ ಇದ್ದರು, ಅದ್ರ ಮೇಲೆ ಏನು ನೀವು ಆ್ಯಕ್ಷನ್ನ ತೊಗೋತಿರ್ಲಿಲ್ಲ ಅಂತಂತಂದ್ರೆ, ಅದನ್ನು ಎಕ್ಸಿಕ್ಯೂಟ ಮಾಡ್ತಿರ್ಲಿಲ್ಲ ಅಂತಂತಂದ್ರೆ ವಾಟ್ ಈಸ್ ದ ಯೂಸ್ ಆಫ್ ದೋಸ್ ಪ್ಲ್ಯಾನ್ಸ್? ಅಲ್ಲ ವೇಸ್ಟ್ ಇದ್ದಂಗನ. ಸೊ ಹೆಂಗಂತಂದ್ರೆ ನೀವು ಏನೇ ಡಿಸಿಷನ್ಸ್ ತೊಗೊಂಡ್ರು ಸಹಿತ, ಏನೇ ಪ್ಲ್ಯಾನ್ಸ್ ಮಾಡಿದ್ರು ಸಹಿತ, ಅದು ಎದ್ರ ರಿಲೇಟೆಡನೇ ಇರಲಿ, ಅದ್ರ ಮೇಲೆ ಕೆಲಸ ಮಾಡಕ್ಕೆ ನೋಡ್ರಿ. 3 ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ, ಮಾತುಕತೆ ಹೇಳ್ತೈತಿ, ಕಮ್ಯುನಿಕೇಟ್ ಮಾಡಕ್ಕೆ ನೋಡ್ರಿ. ಭಾಳ ಲೇಸಿ ಇತ್ತು, ಯಾರು ಹೇಳಿದ್ದನ್ನು ಮಾತು ಕೇಳ್ತಿರಲಿಲ್ಲ ಅಂದ್ರೆ ಸ್ವಲ್ಪ ದಿವ್ಸಕ್ಕೆ ಎಲ್ಲರೂ ದೂರ ಆಗ್ತಾರೆ ಅವರಿಂದ. ಈ ಥರದ ನೇಚರ್ ನಿಮ್ದಿದ್ರೆ ನೀವು ಇದನ್ನು ಬಿಡಾಕೆ ನೋಡ್ರಿ, ಎಷ್ಟಾಕತ್ತೆ ಅಷ್ಟು. ನನಗೆ ಅನ್ಸಿದ ಮಟ್ಟಿಗೆ ನಿಮ್ಗೆ ಒಂಥರ ಕೆಲವೊಬ್ರು ಕೆಲಸ ಮಾಡ್ಕೊತ ಒಬ್ಬರು ಉಳಿದು ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಮಂದಿ ಜೋಡಿ ಹೊಂದ್ಕೊಳಕ್ಕೆ ಆಗ್ತಿರೋದಿಲ್ಲ. ಅಲ್ಲಿ ಅಲೈನ್ಮೆಂಟೇ ಇರೋಂಗಿಲ್ಲ, ತಮ್ಮ ಜೋಡಿನೂ ಇರೋಂಗಿಲ್ಲ, ಮಂದಿ ಜೋಡಿನೂ ಇರೋಂಗಿಲ್ಲ. ಒಂಥರ ಡಿಸ್ಆರ್ಗನೈಸ್ಡ್ ಇರ್ತಾರೆ ಅವರು. ಯಾವುದಾರ ಗ್ರೂಪ್ನಾಗ ಹೋಗಿ ಕೂಡಿಸಿದ್ರೆ ಸಾಕಾದ್ರ ಜೋಡಿ ಅಲ್ಲಿ ಏನಾರು ಕಾನ್ಫ್ಲಿಕ್ಟ್ ಆಗೋದು. ಅವ್ರು ಏನಾರೇ ಅಂದ್ಕೊಳ್ಳೋ ಇವ್ರ ತಲೆಯಾಗ ಇವ್ರ ಮೊದಲೇ ನೆಗೆಟಿವ್ ವಿಚಾರ ಮಾಡ್ತಿರ್ತಾರೆ, ಇನ್ನೂ ಸ್ವಲ್ಪ ನೆಗೆಟಿವ್ ವಿಚಾರ ಮಾಡೋದು, ಅಲ್ಲಿಂದ ಕಟ್ ಆಫ್ ಮಾಡ್ಕೊಳ್ಳೋದು. ಒಂಥರ ರಿಲೇಷನ್ಸ್ದೊಳಗೂ ಡಿಸ್ಹಾರ್ಮನಿ ಇರ್ತಿರ್ಬೇಕು. ನೀವು ಸರಿ ಹಂಗೆ ಮಾತಾಡ್ತಾನೂ ಇರಲಿಕ್ಕಿಲ್ಲ, ಕಟುವಂಗೆ ಮಾತಾಡ್ತಿರ್ಬೋದು. ಆ ಥರ ಏನಾದರೂ ವಿಷಯಗಳು ಇದ್ದರೆ ಆದಷ್ಟು ಅದನ್ನು ಸುಧಾರಿಸ್ಕೊಡ್ರಿ. ಇದ್ರ ಜೊತೆಗೆ ಮೋನೋಲಜಿ ಡೆಕ್ ನಿಮಗೆ ಏನು ಹೇಳ್ತೈತಿ, ಅ ಫೈರಿ ಕ್ಲೈಮ್ಯಾಕ್ಸ್ ಅಪ್ರೋಚಸ್. ಇದೇ ಥರದ್ದು ನಡೆಸ್ಕೊಂಡು ಹೋಗುತ್ತೆ ಅಂತಂದ್ರೆ ಒಂದು ಫೈರಿ ಕ್ಲೈಮ್ಯಾಕ್ಸ್ ನೋಡ್ತೀರಿ ನೀವು. ಅವಾಗ ಚೇಂಜ್ ಆಗೋಕ್ಕಿಂತಲೂ ಸಹಿತ ಈಗ ಚೇಂಜ್ ಆಗಕ್ಕೆ ನೋಡ್ರಿ. ಇಟ್ ಈಸ್ ಟೈಮ್ ಟು ರಿಲೀಸ್ ನೆಗೆಟಿವಿಟಿ. ಎಸ್, ಅಫ್ಕೋರ್ಸ್. ನಾವು ಹೆಂಗೆ ವಿಚಾರ ಮಾಡ್ತಿರ್ತೇವಲ್ಲ, ನಾವು ಹಂಗೆ ನಮ್ಮ ಜೀವನನ ಹಂಗೆ ಇರ್ತೈತೆ. ಫೇಸ್ ಈಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ. ನಮ್ಮ ತಲೆಯಾಗ ಏನು ನಡೀತಿರ್ತೈತಲ್ಲ ಅದರ ಮುಖ ನೋಡಿದರೆ ಹೇಳ್ಬೋದು. ನಾಳೆ ನೀವು ಏನದನ್ನು ನಾ ಹೇಳಿದ್ನಲ್ಲ ರಿಚುವಲ್ ಅದನ್ನು ಮಾಡ್ತಿರಲ್ಲ, ಅದ್ರೊಳಗೆ ನಿಮ್ಮ ನೆಗೆಟಿವಿಟಿ ಎಲ್ಲ ಆಹುತಿ ಕೊಟ್ಬಿಟ್ರೆ ನೀವು ಹೋಗ್ಬಿಡಿ ನನ್ನ ಬಿಟ್ಟು ಅಂತಂದು ಹೇಳಿ. ಸೊ ಇದ್ರ ಜೊತೆಗೆ ನಿಮ್ಮ ಲವ್ ಲೈಫ್ದೊಳಗೆ ಏನು ಬರಾಕತ್ತೈತಿ, ಸ್ಟೇ ಆಪ್ಟಿಮಿಸ್ಟಿಕ್ ಅಬೌಟ್ ಯುವರ್ ಲವ್ ಲೈಫ್ ಅಂತ ನೋಡ್ರಿ. ಇಲ್ಲಿ ಪೆಸಿಮಿಸ್ಟಿಕ್ ಇರ್ಬೋದು, ಅದಕ್ಕೆ ಆಪ್ಟಿಮಿಸ್ಟಿಕ್ ಇರ್ರಿ ಅಂತಂದು ಹೇಳ್ಯಾರ ಅವರು. ಶನಿ ಅಂತಂದ್ರೆ ಏನು, ಅಭಾವಕಾರಕ. ಯಾವ ಥರದ ಅಭಾವ, ಅವು ಯಾವ ಮನೆ ಹಾಕೊಂಡಿರ್ತಾನೆ ಆ ಥರದ ಅಭಾವ ಕೊಡ್ತಾನೆ ನಾವು.
ಕುಟುಂಬದ 2ನೇ ಸ್ಥಾನದೊಳಗೆ ಕುಂತ ಅಂತಂದ್ರೆ ಕುಟುಂಬದ ಬದಲಾಗಿ ಒಂದು ಸ್ವಲ್ಪ ಪ್ರೀತಿ ಇರಂಗಿಲ್ಲ, ಜನರ ಜೊತೆ ಹತ್ಕೊಳಂಗಿಲ್ಲ, ಮಾಡಂಗಿಲ್ಲ. ಅಂದ್ರೆ ಫ್ಯಾಮಿಲಿ ಜೋಡಿ ಅಷ್ಟೇನು ಅಟ್ಯಾಚ್ಮೆಂಟ್ ಅಂತ ಇರಂಗಿಲ್ಲ. ಅದೇ 5th ಹೌಸ್ನ್ಯಾಗ ಕುಂತ ಅಂತಂತಾರೆ ಅಲ್ಲಿಂದ ನಿಮ್ಮ ವೈಯಕ್ತಿಕ ರಿಲೇಷನ್ಸ್ಗಳು ನೋಡ್ತಾರೆ. ಅಲ್ಲೂ ಯಾರ ಜೊತೆ ಹೊಂತಿರಂಗಿಲ್ಲ, ಮಾಡ್ತಿರಂಗಿಲ್ಲ. ಅದನ್ನು ಪ್ರೊಫೆಷನ್ ಅದು ಮನ್ಯಾಗ ಕುಂತಂತ ನೋಡ್ರಿ, ಮೇಲೆ ಪ್ರೊಫೆಷನ್ಸ್ ಚೇಂಜ್ ಮಾಡೋದು. ಒಂದಿಷ್ಟು ದಿನ ಇದನ್ನು ಮಾಡೋದು, ಒಂದಿಷ್ಟು ದಿನ ಅದನ್ನು ಮಾಡೋದು. ಅಥವಾ ದೊಡ್ಡ ಆಫೀಸ್ದಾಗ ಕೆಲಸ ಮಾಡ್ತಿದ್ರಿ ಅಂದ್ರೆ ಯಾರ ಜೋಡಿ ಹಚ್ಕೊಳಗಿಲ್ಲ, ಒಂದೇ ಇರೋದು. ಸಟನ್ ಅಂದ್ರೆ ಏನು? ಅಭಾವಕಾರಕ. ನೀರಸ್ ದೂರ ಇರ್ತೈತಿ. ಕುರ್ದರ ಅಂತಂದ್ರೆ ಉಬಡಕ್ ಹಾಬಡ್. ರಸ್ತಾ ಪ್ಲೇನ್ ಇಲ್ಲ ಅಂತಂದ್ರೆ ಏನಂತಾರೆ ಅದಕ್ಕೆ? ತಗದನಿ ಇರ್ತೈತಲ್ಲ, ಹಂಗೆ ಇರ್ತೈತಿ. ಹಂಗೈತಿ ಸರ್ಫೇಸ್ ಸ್ಯಾಟನದು. ಸ್ಯಾಟನ್ ಬ್ಯಾರಿಯರ್ಸ್ ಯಾಕೆ ಕ್ರಿಯೇಟ್ ಮಾಡ್ತಾನೆ? ಸ್ಯಾಟನಿಗೆ ರಿಂಗ್ಸ್ ಅದಾವ ನೋಡಿರಿಲ್ಲ, ಅವ ಬ್ಯಾರಿಯರ್ಸ್. ಅವನ್ನ ಬ್ಯಾರಿಯರ್ಸ್ ಕ್ರಿಯೇಟ್ ಮಾಡ್ತಾನೆ, ಮುಂದೆ ಹೋಗಕ್ಕೆ ಕೊಡಂಗಿಲ್ಲ ಆಯುಷ್ಯದೊಳಗೆ. ಪಾಸಿಟಿವ್ ಥಿಂಕಿಂಗ್ ಆ್ಯಂಡ್ ಫೇತ್ ವಿಲ್ ಬ್ರಿಂಗ್ ಯು ರೊಮ್ಯಾನ್ಸ್. ನೋಡಿರಿ ಎಷ್ಟು ಕರೆಕ್ಟ್ ಅಂದರೆ ಎಷ್ಟು ಬ್ಯೂಟಿಫುಲ್ ಅದಾವೆ ಕಾರ್ಡ್ಸ್ ಅಂತಂತಂದರೆ. ಮತ್ತು ಯಾವುದಾದ್ರೂ ಕಾರ್ಡ್ ಬರ್ಬೋದಾಗಿತ್ತಲ್ಲ, ಸಪ್ರೇಷನ್ ಅದು ಕಾರ್ಡ್ ಬರ್ಬೋದಾಗಿತ್ತು. ಅಥವಾ ನಿಮ್ಮನ್ನು ಯಾರೆಲ್ಲ ಲವ್ ಮಾಡಾಕತ್ತಾರಂತ ಅನ್ನುವಂಥ ಕಾರ್ಡ್ ಬರಬೇಕಾಗಿತ್ತು. ಅದೇನು ಬರಲಿಲ್ಲ. ಇಲ್ಲೇನು ಹೇಳತ್ತೈತಿ? ಎಷ್ಟೇ ಆಪ್ಟಿಮಿಸ್ಟಿಕ್. ಯಾವ ಮನೆಯೊಳಗೆ ಕುಂಡಿರ್ತಾನೆ ಆ ಮನೆಯೊಳಗಿನ ಅಭಾವ ಕ್ರಿಯೇಟ್ ಮಾಡ್ತಾನೆ. ಇಲ್ಲಿ ಪ್ರೀತಿ ಇಲ್ಲಲ್ಲ, ಪ್ರೀತಿಯಲ್ಲಿ ಅಭಾವವನ್ನು ಉಂಟು ಮಾಡ್ತಾನೆ ಸ್ಯಾಟನ್. ಸೊ ಅದಕ್ಕೆ ಹೇಳಾಕತ್ತಾರ ಅವ್ರು ಏನಂತಂತಂದ್ರೆ ಆಶಾವಾದಿಯಾಗಿರಿ ಲೈಫ್ ಪ್ರತಿ. ಟೇಕ್ ಟೈಮ್ ಟು ಪ್ಯಾಂಪರ್ ಯುವರ್ ಸೆಲ್ಫ್ ಆರ್ ಲೆಟ್ ಅದರ್ಸ್ ಟೇಕ್ ಕೇರ್ ಆಫ್ ಯು. ಎರಡರಾಗ ಯಾವ್ದಾರ ಒಂದು ಮಾಡಿರಿ. ಒಂದು ನಿಮ್ಮನ್ನು ನೀವರೇ ಪ್ರೀತಿ ಮಾಡಿರಿ, ಅಥವಾ ಮತ್ತೆ ಯಾರೇ ಪ್ರೀತಿ ನಿಮ್ಮನ್ನು ಮಾಡ್ತೇನೆ ಅಥವಾ ನಿಮ್ಮ ಕೇರ್ ತೊಗೋತೇನೆ ಅಂತಂದರೆ ಅಟ್ಲೀಸ್ಟ್ ಅವ್ರಿಗಾರ ಅವಕಾಶ ಮಾಡಿಕೊಡ್ರಿ. ಸ್ಯಾಟನ್ ಬೇಸ್ಡ್ ಮನುಷ್ಯ ಹಿಂಗೆ ಇರ್ತಾನೆ. ಅವ್ನಿಗೆ ಎಂದೂ ಅವ್ರ ಬದಲಾಗಿ ಕೇರ್ ಇರಂಗಿಲ್ಲ ಅವ್ರಿಗೆ. ಯಾವಾಗರೆ ಅಲ್ಲ, ನಮ್ಮನ್ನು ನಾವು ಪ್ಯಾಂಪರ್ ಮಾಡ್ಕೊಳ್ಳೋದು, ನಮ್ಮನ್ನು ನಾವು ಪ್ರೀತಿ ಮಾಡ್ಕೊಳ್ಳೋದು ಅಷ್ಟೇ ಅವಶ್ಯಕ. ಎಷ್ಟು ಅವಶ್ಯಕ ಅಂದ್ರೆ ನಾವು ಎಷ್ಟು ಮಂದಿನ ಮಾಡ್ತಿರ್ತವಲ್ಲ ಅಷ್ಟೇ ಅವಶ್ಯಕ ನಮ್ಮ ಸಲುವಾಗಿನೂ ಇರ್ತೈತಿ. ಈಗ ಯಾರೇ ಈ ಥರ ಸ್ಯಾಟನ್ ಭಾಳ ಸ್ಟ್ರಾಂಗ್ ಇದ್ದವ್ರ ಕಡೆ ಯಾರೇ ನೀವು ಹಂಗೆ ಆ ಥರದ ಪ್ರೀತಿಯ ಭಾವನೆಗಳನ್ನು ವ್ಯಕ್ತಪಡಿಸಕ್ಕೆ ನೋಡ್ರಿ, ಅವ್ರು ಒಂಥರ ಒಂಥರ ಐಸ್ ಇದ್ದಂಗೆ ಇರ್ತಾರೆ. ಅವ್ರಿಗೇನು ಫೀಲ್ ಆಗೋದಿಲ್ಲ ಅದು. ಅಟ್ಲೀಸ್ಟ್ ಮತ್ತೊಬ್ಬರು ಯಾರೇ ಪ್ರೀತಿ ಮಾಡ್ತೇನೆ, ನಿಮ್ಮ ಕೇರ್ ತೊಗೋತೇನೆ ಅಂತಂದ್ರೆ ಅವ್ರಿಗಾರ ಒಂದು ದಾರಿ ಮಾಡಿಕೊಡ್ರಿ. ಸೀಕ್ ಪ್ರೊಫೆಷ್ನಲ್ ಹೆಲ್ಪ್ ಇಫ್ ಯು ನೀಡ್ ಟು, ಆಲ್ ವಿಲ್ ಬಿ ವೆಲ್. ಏನಾದರೂ ನಿಮಗೆ ಪ್ರೊಫೆಷನ್ ಮೇಲೆ कोई अगर दिक्कत है तो फिर टेक हेल्प फ्रॉम अदर्स. ನಿಮಗಿಂತ ಯಾರು ಚಲೋ ತಿಳುವಳಿಕೆ ಇದ್ದಾರ ಅವ್ರ ಕಡೆಯಿಂದ ಹೆಲ್ಪ್ ತೊಗೋರಿ, ಪ್ರೊಫೆಷ್ನಲ್ ಹೆಲ್ಪ್. ಬರೀ ಪ್ರೊಫೆಷನಲ್ ಒಳಗೆ ಅಷ್ಟೇ ಪ್ರೊಫೆಷ್ನಲ್ ಹೆಲ್ಪ್ ಬೇಕು ಅಂತಂತಲ್ಲ, ನಮಗೆ ಜೀವನದೊಳಗೆ ಎಲ್ಲಿ ನಮಗೆ ನಾವು ಕಡಿಮೆ ಅಂತಂತ ಅನ್ನಿಸ್ಕೊಂತಿರ್ತೀವಿ ಅಂಥವ್ರು ನೀವು ಬೇರೆದವ್ರು ಯಾರು ಕೇಳಿ ತಿಳ್ಕೊಂಡ್ರೆ ತಪ್ಪೇನಲ್ಲ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಎಲ್ಲನೂ ಗೊತ್ತಿರ್ತೈತಿ ಅಂತ ಎಂದೂ ಇರೋಂಗಿಲ್ಲ. ಪ್ರತಿಯೊಬ್ಬರ ಹತ್ರ ಏನಾದರೂ ಒಂದಿಲ್ಲ ಒಂದು ಕಡಿಮೆ ಅಂತ ಇದ್ದೇ ಇರ್ತೈತೆ. ಅದನ್ನು ಮತ್ತೊಬ್ಬರ ಕಡೆಯಿಂದ ಕೇಳಿ ಆ ಕೊರತೆ ನೀಗಿಸ್ಕೋಬೇಕು ನಾವು. ಪ್ರೀತಿ ಮಾಡೋಕ್ಕೆ ಬರ್ತಿರಲಿಲ್ಲ, ಯಾರಾದರೂ ಫ್ರೆಂಡ್ಸ್ ಇರ್ತಾರೆ, ಅವ್ರು ಆ ಥರ ನನಗೆ ಹಿಂಗೆ ಕೇಳ್ತಾರೆ, ಮಾಡ್ತಾರೆ, ನಾ ಹಿಂಗೆ ಬಿಹೇವ್ ಮಾಡ್ತೀನಿ, ನಾ ಹೆಂಗಪ್ಪ ಸರಿ ಮಾಡ್ಕೋಬೇಕು ಅಂತ ಕೇಳ್ರಿ, ಓದ್ರಿ, ಗೂಗಲ್ ಮಾಡಿರಿ, ಪುಸ್ತಕ ಓದ್ರಿ. ನೋಡಿರಿ ಈಗ ಹೆಂಗೈತಿ, ಕೈಯಾಗ ಮೊಬೈಲ್ ಐತಿ, ಇಡೀ ಜಗತ್ತನ್ನು ನಿಮ್ಮ ಕೈಯಾಗೈತಿ. ವಿದಿನ್ ನೋ ಟೈಮ್ ನಿಮಗೆ ಏನು ಬೇಕಾದ ಇನ್ಫಾರ್ಮೇಷನ್ ನಿಮಗೆ ಸಿಗ್ತೈತಿ. ಬಟ್ ಏನಂತಂದ್ರೆ ನೀವು ಆ ಇನ್ಫಾರ್ಮೇಷನ್ ತೊಗೊಳಕ್ಕೆ ರೆಡಿ ಇರ್ಬೇಕಷ್ಟೇ. ಸೊ ನೋಡಿರಿ, ಇವತ್ತು ಸ್ಯಾಟನ್ ಎಷ್ಟು ಚಂದ ನಿಮಗೆಲ್ಲ 3 ಡೆಕ್ಕಿಗೆ ಎಷ್ಟು ಬ್ಯೂಟಿಫುಲ್ ಮೆಸೇಜಸ್ ಕೊಟ್ಟಾರಲ್ಲ. ಐ ಹೋಪ್ ಈ ಮೆಸೇಜಸ್ ನಿಮಗೆ ಸೇರಿರ್ಬೋದು. ನೀವು ಇದ್ರ ಮೇಲೆ ಕೆಲಸ ಮಾಡ್ತೀರಿ ಅಂತ ನಾನು ಅಂದ್ಕೊಂಡೇನೆ. ಓಕೆ, ಥ್ಯಾಂಕ್ ಯು.